ಎಲ್ಲರಲ್ಲೂ ಪ್ರಥಮವಾಗಿ ಒಂದು ಕ್ಷಮಾಯಾಚನೆ ನಂದು. ನನ್ನ ತಮ್ಮನ ಮಗಳ ಮದುವೆ ಕಟೀಲ್ನಲ್ಲಿ ನಡೀತಾ ಇದೆ. ಇವರು ಈ ನಮ್ಮ ಜಿಲ್ಲಾಧ್ಯಕ್ಷರು ಒರ್ಮರೆಕ್ ಬಲೆ ದೀಪಪು ತಲೆಪೋಲೆ ಅಂತ ಹೇಳಿದರು. ನಾನು 9:00 ಬಂದರೆ ಇಲ್ಲಿ ಅವರು ಆಚೆ ಹೋಗಿದ್ದರು. ಆದರೆ ಅಲ್ಲಿ ಮದುವೆಯಲ್ಲಿ ನನ್ನ ಆ್ಯಬ್ಸೆನ್ಸ್ ಎಲ್ಲರೂ ಬೈತಾ ಇದ್ದಾರೆ. ಆದ ಕಾರಣ ಎಲ್ರಿಗೂ ಶುಭ ಹಾರೈಸಿ ಹೋಗಲಿಕ್ಕೆ ಅಂತ ಬಂದಿದ್ದೇನೆ. ಬಂಧುಗಳೇ, ಬಹಳ ಸಂತೋಷದ ದಿನ ನನ್ನ ಮಟ್ಟಿಗೆ. ಯಾಕಂದರೆ ಮಹಿಳೆಯರ ಮಧ್ಯದಲ್ಲೇ ಇದ್ದು ಮಹಿಳೆಯರಿಗಾಗಿಯೇ ಕೆಲಸ ಮಾಡಿ, ಮಹಿಳೆಯರ ಹೋರಾಟ ಮಾಡಿ, ಒಕ್ಕೂಟ ಮಂಡಲ ಮಾಡಿ ಕೆಲಸ ಮಾಡಿದವರು ನಮ್ಮ ಲೋಕೇಶ್ವರಿ ನಾವೆಲ್ಲ. ಆ ಕಾಲದಲ್ಲಿ ಮಹಿಳಾ ದಿನಾಚರಣೆ ಬಹಳ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೆವು, ಪಕ್ಷದಿಂದ ಅಲ್ಲ, ಮಹಿಳೆಯರೆಲ್ಲ ಸೇರಿಕೊಂಡು. ಆದರೆ ಇವತ್ತು ಇದರಲ್ಲಿ ಭಾಗವಹಿಸ್ಬೋದು. ಉಷಾನ ಕಲ್ಪನೆ ಭಾರಿ ದೊಡ್ಡದಿದೆ ಅವರು ಹೇಳಿದ ಹಾಗೆ. ಆದರೆ ಅದು ಗ್ರೇಟ್, ಅವರು ಒಂದು ಸೂಪರ್ ಪವರ್ ಅಂತ ನೆನೆಸ್ಬೋದು. ಇವತ್ತು ಸಿಂಗಾರಿಗಳನ್ನು ತಂದು ಚೆಂಡೆ ಬಾರಿಸಿ ಎಲ್ಲ ಮಾಡಿದ್ದಾರೆ. ನಾನು ಒಂದೇ ಹೇಳೋದು, ಮಹಿಳಾ ದಿನಾಚರಣೆ ನಮ್ಮ ಶಕ್ತಿಯನ್ನು ನಾವು ತಿಳ್ಕೊಳ್ಳುವ ದಿನಾಚರಣೆ ಆಗಬೇಕು. ಅಂದರೆ ಬಲಪ್ರಯೋಗ ಅಲ್ಲ, ಪುರುಷರ ವಿರೋಧವಾಗಿಯೂ ಅಲ್ಲ. ನಮ್ಮದು ನಾವು ಪುರುಷರಿಂದ ಕಡಿಮೆ ಏನೂ ಅಲ್ಲ ಅಂತ ಜಗತ್ತಿಗೆ ತೋರಿಸಬೇಕಿದ್ರೆ ಸಮಾಜದಲ್ಲಿ ನಮ್ಮ ಇರುವಿಕೆಯನ್ನು ತೋರಿಸುವಂಥವರು ಆಗಬೇಕು. ನಮ್ಮ ಗುರಿ ಸರಿ ಇರಬೇಕು. ಆ ನಡೆಯಿಂದ ನಾವು ಮುಂದೆ ಹೋದರೆ ನಾವು ಖಂಡಿತವಾಗಿ ನಾವೇನು ಅಂತ ತೋರಿಸಿಕೊಡ್ತೇವೆ. ಒಂದು ಗೊತ್ತಿರಲಿ ಸೋದರಿಯರೇ, ನಾವು ಯಾವತ್ತೂ ಕೂಡ ನನ್ನ ಅನಿಸಿಕೆ, ನಾವು ಸಮಾನತೆಯನ್ನು ಬಯಸುವುದಕ್ಕಿಂತ ನಮ್ಮ ಶಕ್ತಿಯನ್ನು ಗೌರವವನ್ನು ಉಳಿಸಿಕೊಳ್ಳುವುದು ದೊಡ್ಡದು ಅಂತ ನನಗೆ ಅನ್ನಿಸ್ತದೆ. ನೋಡಿ, ಹೆಣ್ಣಿಗಿರುವಂತಹ ಸಹನೆ, ಹೆಣ್ಣಿನಲ್ಲಿರುವಂತಹ ತ್ಯಾಗ, ಇದು ಪುರುಷರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವತ್ತೂ ಹೇಳೋದು, ಗಂಡಸರು ನಮ್ಮಿಂದ ಭಾಳ ಗಟ್ಟಿ ಎತ್ತರಕ್ಕೆ, ಖಂಡಿತ ಅಲ್ಲ. ಚಂದ್ರಲೋಕಕ್ಕೆ ಹೋದ್ದು ಭಾರತೀಯ 2 ಮಹಿಳೆಯರು, ಆದರೆ ಪುರುಷ ಒಬ್ಬನೇ ಹೋದ್ದು. ರಾಕೇಶ್ ಶರ್ಮಾ ಮೊದಲು ಹೋದ್ದು, ಆದರೆ ಕಲ್ಪನಾ ಚಾವ್ಲಾ, ಸುನೀತಾ ಇವರೆಲ್ಲ ನಮ್ಮ ಹೆಣ್ಣು ಮಕ್ಕಳು, ಯಾವುದೋ ಅಮೇರಿಕ ಇಂಗ್ಲೆಂಡ್ನವರಲ್ಲ. ಆದ ಕಾರಣ ಚಂದ್ರಕ್ಕೆ ಲೋಕಕ್ಕೆ ಹೋಗಲಿಕ್ಕೂ ನಾವು ಸಹಿ, ಅಡುಗೆ ಮನೆಗೆ ಹೋಗಲಿಕ್ಕೂ ಸಹಿ, ತೊಟ್ಟಿಲು ತೂಗಲಿಕ್ಕೂ ಸಹಿ, ರಾಜಕೀಯದಲ್ಲಿ ಬಹಳ ಎತ್ತರ ಇಂದಿರಾ ಗಾಂಧಿ ಆಗಲಿಕ್ಕೂ ಸಹಿ ಅಂತ ಹೇಳುವುದನ್ನು ತೋರಿಸಿಕೊಡುವವರು ನಾವು ಆಗಬೇಕು. ಸಮಾಜದಲ್ಲಿ ಯಾವುದೇ ಕೆಲಸ ಮಾಡುವಾಗ ಮಾತೃತ್ವದ ಶಕ್ತಿ ಹಾಗೂ ಸಮಾಜಕ್ಕೆ ದಾರಿ ತೋರುವ ಶಕ್ತಿ ನಾವು ಆಗಬೇಕು. ನಾವು ಇನ್ನೊಬ್ಬರನ್ನಲ್ಲ, ನಮ್ಮನ್ನು ನೋಡಿ ಜನ ನಾನು ಅವರ ಹಾಗೆ ಆಗಬೇಕು ಅಂತ ಬಯಸುವಂತಹ ನಡೆ ನುಡಿಯನ್ನು ನಾವು ಉಳಿಸಿಕೊಳ್ಬೇಕು ಅಂತ ಹೇಳ್ತಾ, ಇವತ್ತು ಬಹಳಷ್ಟು ಅನುಭವಸ್ಥರು ಮೋಟಮ್ಮ ಬರ್ತಾರಂತೆ, ಒಳ್ಳೊಳ್ಳೆಯ ವ್ಯಕ್ತಿತ್ವದವರು ಬಂದು ಮಾತಾಡ್ತಾರೆ. ನಿಮ್ಮೊಟ್ಟಿಗೆ ಸೇರುವಂತಹ ಅವಕಾಶ ಕಡಿಮೆ ಆಗಿದೆ, ಆದರೂ ನಿಮ್ಮೊಟ್ಟಿಗೆ ಇಷ್ಟು ಹೊತ್ತು ಇದ್ದದ್ದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆ ಹೇಳ್ತಾ, ಮಹಿಳಾ ದಿನಾಚರಣೆ ಸುಸೂತ್ರವಾಗಿ ನಡೀಲಿ. ಎಲ್ಲ ಮಹಿಳೆಯರು ಸಮಾಜದಲ್ಲಿ ಒಳ್ಳೆಯ ಶಕ್ತಿಯಿಂದ ಮೆರೆದು ತೋರಿಸಲಿ ಅಂತ ಶುಭ ಹಾರೈಕೆಯೊಂದಿಗೆ ಮುಂದೆ ಹೋಗಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ವಂದನೆ.
ವಿಶೇಷವಾಗಿ ಮಹಿಳಾ ದಿನಾಚರಣೆಯ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮುಂದೆ ನೀವೆಲ್ಲ ಮಾತಾಡಲಿಕ್ಕಿದೆ. ಆದರೂ ಸಹ ಮಹಿಳಾ ವಿಶೇಷತೆ ಏನು, ಮಹಿಳಾ ದಿನಾಚರಣೆಯ ವಿಶೇಷತೆ ಏನು, ಇದನ್ನು ಯಾಕಾಗಿ ಆಚರಣೆ ನಾವು ಭಾಳ ಸಂಭ್ರಮದಿಂದ ಮಾಡ್ತಾ ಇದ್ದೇವೆ ಮತ್ತು ಇದರ ಹಿನ್ನೆಲೆ ಏನು ಎನ್ನುವುದರ ಬಗ್ಗೆ ಮಾತಾಡಲಿಕ್ಕೆ ಹೋದರೂ ತುಂಬ ಇದೆ. ಸಮಯದ ಅಭಾವವನ್ನು ಅರಿತು ಒಂದೆರಡು ವಿಚಾರಗಳನ್ನು ಮಾತ್ರ ಉಲ್ಲೇಖ ಮಾಡ್ತಾ ಇದ್ದೇನೆ. ಇವತ್ತು ಒಂದು ಕಾಲದಲ್ಲಿ ಇಡೀ ಪ್ರಪಂಚ ಸಮಾಜ ಪುರುಷ ಪ್ರಧಾನವಾಗಿತ್ತು. ಮಹಿಳೆಯರಿಗೆ ಎಲ್ಲೂ ಸಹ ಯಾವುದೇ ಅವಕಾಶಗಳಿರಲಿಲ್ಲ. ಸುಮಾರು 100 ವರ್ಷಗಳ ಹಿಂದೆ 1907 1917 ಈ ಒಂದು ಸಂದರ್ಭದಲ್ಲೆಲ್ಲ ಜಗತ್ತಿನಾದ್ಯಂತ ಮಹಿಳೆಯರಿಗೆ ಯಾವುದೇ ಕ್ಷೇತ್ರದಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರಲಿಲ್ಲ. ಮಹಿಳೆಯರನ್ನು ಶೋಷಣೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೆವು. ಕೇವಲ ಕಾರ್ಯಚಟುವಟಿಕೆಗಳಿಗೆ ಮಾತ್ರ ಮೀಸಲಿರಿಸಿ ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ಎಲ್ಲವೂ ಪುರುಷರೇ ಅಂತ ಹೇಳುವಂಥ ಒಂದು ಕಾಲ ಇತ್ತು. ಅದರಿಂದ ಬದಲಾವಣೆ ಆಗಿ ಈ 100 ವರ್ಷದ ಇತಿಹಾಸದಲ್ಲಿ ಇವತ್ತು ಅದೆಷ್ಟೋ ಬದಲಾವಣೆಗಳಾಗಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗುವಾಗ ಭಾರತದಲ್ಲೂ ಸಮೇತ ಮಹಿಳೆಯರ ಒಂದು ಶಕ್ತಿಯನ್ನು ತೋರಿಸುವಂಥ ಅವಕಾಶ ಆಗಿತ್ತು ಅಂತ ಹೇಳುವಂಥದ್ದು. ನಂತರದ ದಿನಗಳಲ್ಲಿ ನಾನು ಇತ್ತೀಚಿನ ವರ್ಷಗಳಲ್ಲಿ ಉಲ್ಲೇಖ ಮಾಡೋದಿದ್ದರೆ ಮಹಿಳೆಯರಿಗೆ ಭಾಳ ಪ್ರಾಧಾನ್ಯತೆಯನ್ನು ಕೊಟ್ಟು ಈ ಮಹಿಳಾ ದಿನಾಚರಣೆಯ ವಿಶೇಷತೆಯನ್ನು ತಿಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ವಿಶೇಷವಾಗಿ ನಾನು ಉಲ್ಲೇಖ ಮಾಡುವಂಥದ್ದು ಕರ್ನಾಟಕದ ಸರ್ಕಾರ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಿದೆ ಅಂತೇಳಿ. ಒಂದು ಮೀಸಲಾತಿ, ಇವತ್ತು 50% ಮೀಸಲಾತಿಯನ್ನು ಇವತ್ತು ಮಹಿಳೆಯರಿಗಾಗಿ ಅದು ಕೊಟ್ಟದ್ದಿದ್ದರೆ ಅದು ಕಾಂಗ್ರೆಸ್ ಪಕ್ಷ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಅದೇ ರೀತಿಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಒಂದು ಮೀಸಲಾತಿಯ ಜೊತೆಯಾಗಿ ಯಾವುದೇ ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಜ್ಯ ಸರ್ಕಾರ, ರಾಷ್ಟ್ರದ ತನಕ ಆ ಪ್ರಮುಖವಾದ ಅಧ್ಯಕ್ಷ ಸ್ಥಾನ ಅಥವಾ ಯಾವುದೇ ಸಂದರ್ಭದಲ್ಲೂ ಮಹಿಳೆ ಅದನ್ನು ನಿಭಾಯಿಸಬಲ್ಲಲು ಅಂತೇಳುವ ಅವಕಾಶವನ್ನು ಕೊಟ್ಟದ್ದು ಸಮೇತ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ. ಆ ದೃಷ್ಟಿಯಲ್ಲಿ ಈಗಾಗಲೇ ನಾವು ಕರ್ನಾಟಕದ ಬಗ್ಗೆ ಉಲ್ಲೇಖ ಮಾಡುವುದಿದ್ದರೆ ವಿಶೇಷವಾಗಿರುವಂಥ ಇವತ್ತು ಯಾವುದೇ ಒಂದು ರೇಷನ್ ಕಾರ್ಡ್ ಆಗಬೇಕು ಅಂತಿದ್ದರೆ ಮಹಿಳೆಯರಿಗೆ ಪ್ರಥಮ ಆದ್ಯತೆ. ಗಂಡಸರ ಹೆಸರನ್ನು ಬಿಟ್ಟು ಮಹಿಳೆಯರನ್ನೇ ಅದರಲ್ಲಿ ಮುಖ್ಯವಾಗಿ ತರುವಂಥ ಪ್ರಯತ್ನಗಳು. ಒಂದು ವಸತಿ ಕೊಡುವಂಥದ್ದಿದ್ದರೂ ಸಹ ಮಹಿಳೆಯರಿಗೆ ಪ್ರಥಮ ಆದ್ಯತೆಯನ್ನು ಕೊಡುವಂಥದ್ದು. ಕಳೆದ ಸರ್ಕಾರದ ಈಗ ನಡೆಯುತ್ತಿರುವಂಥ ಕರ್ನಾಟಕ ಸರ್ಕಾರದ ಎಲ್ಲ ಯೋಜನೆಗಳು ನೀವು ಗಮನಿಸಿ, ಎಲ್ಲ ಯೋಜನೆಗಳು ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಇವತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ, ಗೃಹಜ್ಯೋತಿಯಲ್ಲಿ ಎಲ್ರಿಗೂ ಬರುವುದಿದ್ದರೂ ಸಹ ಆದರೆ ಮನೆಯೊಡತಿ ಅದರ ಸಂಭ್ರಮವನ್ನು ಪಡುವಂಥದ್ದು. ಶಕ್ತಿ ಎಲ್ಲಿ ಗಂಡಸರಿಗೆ ನಮಗಿಲ್ಲ, ಎಲ್ಲ ನಿಮಗೆ, ಹೆಣ್ಣು ಮಗಳಾಗಿ ಹುಟ್ಟಿದರೆ ಎಲ್ಲವನ್ನು ಇವತ್ತು ಸರ್ಕಾರ ನಮ್ಮ ಪಕ್ಷ ಕೊಡ್ತಾ ಇದೆ ಅಂತ ಹೇಳುವಂಥ ಭಾಗ್ಯಗಳನ್ನು ನಾನು ಉಲ್ಲೇಖ ಮಾಡುವಂಥದ್ದು. ರೇಷನ್ ಕಾರ್ಡಿನ ಮೂಲಕ ಇವತ್ತು ಅಕ್ಕಿ ಕೊಡುವಂಥ ಯೋಜನೆಗಳು, ಇದೆಲ್ಲ ಈ ಜೀವಮಾನದಲ್ಲಿ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎನ್ನುವಂಥದ್ದನ್ನು ಸಾಬೀತುಪಡಿಸುವುದರ ಮೂಲಕ ಈ ಮಹಿಳಾ ದಿನಾಚರಣೆಗೆ ಬಹಳಷ್ಟು ಮಹತ್ವ ಬರ್ತದೆ. ಮಹಿಳೆಯರನ್ನು ಇವತ್ತು ಈ ಸಮಾಜದಲ್ಲಿ ಯಾವ ರೀತಿ, ಯಾಕಂದರೆ ಈಗ ಒಂದು ಸಂದರ್ಭದಲ್ಲಿತ್ತು ಮಹಿಳೆಯರಿಂದ ಏನು ಸಾಧ್ಯ ಆಗೋದಿಲ್ಲ ಅಂಥೇಳಿ, ಎಲ್ಲವೂ ಸಾಧ್ಯ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ಸಮಾಜದಲ್ಲಿ ಇಂಥ ದಿನಾಚರಣೆಯ ಮೂಲಕ ಮತ್ತೊಮ್ಮೆ ಸಾಬೀತುಪಡಿಸುವಂಥ ಅವಕಾಶಗಳು ಇವತ್ತು ದೊರೆತಿದೆ. ಇವತ್ತಿನ ದಿನಾಚರಣೆಯಲ್ಲಿ ಸಹ ನಾನು ಅನಿತಾ, ನಮಗೆ ಇಬ್ಬರಿಗೊಂದು ಅವಕಾಶ, ಇಲ್ಲದ್ರೆ ಪುರುಷರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಏನೂ ಇಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ನೀವಿರ್ತೀರ, ನಿಮ್ಮ ಕಾರ್ಯಕ್ರಮದಲ್ಲಿ ನಾವಿರಬೇಕು, ನಮ್ಮಲ್ಲಿ ವ್ಯತ್ಯಾಸಗಳಿರಬಾರ್ದು. ಅದೇನಿಲ್ಲ, ಪುರುಷರು ಪ್ರಧಾನರೇ, ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲದೆ, ಯಾವ ಪುರುಷ ಇಲ್ಲದೆ ಮಹಿಳೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಒಂದು ಒಳ್ಳೆಯ ಮಹಿಳೆ ಇದ್ದರೆ ಆ ಪುರುಷ, ಆ ಸಮಾಜ, ಸಂಸಾರ ಅತ್ಯಂತ ಸುಂದರವಾಗಿ ನಡೀತದೆ ಅಂತ ಹೇಳುವುದರಲ್ಲಿ ಸಹ ಸಂಶಯ ಇಲ್ಲ. ಈ ದೃಷ್ಟಿಯಲ್ಲಿ ನಾವು ಒಂದು ಕಡೆ ಅದನ್ನೇ ನಾವು ಉಲ್ಲೇಖ ಮಾಡ್ತಾ ಹೋದರೆ ನಾವು ಮಹಿಳೆಯರೇ ಪ್ರಧಾನ, ನಮಗೆ ಅವಕಾಶ, ಪುರುಷರೇನು ಅಲ್ಲ ಅಂಥೇಳಿ ಯಾವ ಚರ್ಚೆಯೂ ಯಾವುದೇ ಸಂದರ್ಭದಲ್ಲಿ ಬರಲಿಕ್ಕೂ ಸಾಧ್ಯವೇ ಇಲ್ಲ. ಇದ್ದರೆ ಅದು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಈ ದೃಷ್ಟಿಯಲ್ಲಿ ನಾವು ಚಿಂತನೆಗಳನ್ನು ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಆದರೂ ಸಹ ಮಹಿಳೆಯರಿಗೆ ಈಗ ಸಿಗುವಂಥ ಅವಕಾಶಗಳು, ಇದನ್ನು ನಾವು ಪರಿಪೂರ್ಣವಾಗಿ ಉಪಯೋಗ ಮಾಡಿಕೊಂಡು ಹೋಗಬೇಕು. ಹಾಗಾಗಿ ಇವತ್ತು ಸರ್ಕಾರದ ನಿಯಮಗಳು, ಪಕ್ಷದ ವಿಚಾರಗಳು ಎಲ್ಲವೂ ಮಹಿಳೆಯರಿಗೆ ಪೂರ್ಣವಾಗಿ ಸಿಗುವಂಥ ಸಂದರ್ಭದಲ್ಲಿ ಅದನ್ನು ಒಳ್ಳೆಯ ಸದ್ಬಳಕೆ ಆಗುವ ದೃಷ್ಟಿಯಲ್ಲಿ ಇಂಥ ಮಹಿಳಾ ದಿನಾಚರಣೆ ಅತ್ಯುತ್ತಮವಾಗಿ ಆಗಲಿ. ನಮಗೂ ಒಂದು ಅವಕಾಶವನ್ನು ಒದಗಿಸಿ ನಿಮ್ಮ ಜೊತೆಗೆ ಸೇರುವಂಥದ್ದು, ಯಾಕಂದರೆ ನಿಮಗೆ ಪ್ರೋತ್ಸಾಹ ನೀಡುವಲ್ಲಿ
ನಾನು ನನ್ನ ಪತ್ನಿಗೂ ಪೂರ್ಣವಾಗಿ, ಯಾಕಂತ ಹೇಳಿದರೆ ಅದಕ್ಕಾಗಿ ನಾನು ಉಷಾಕ್ಕ ಹೇಳಿದಾಗ ಅನಿಸಿತು ನನಗೆ, ಯಾಕಂದ್ರೆ ನಾನು ಪೂರ್ಣ ಸಹಕಾರ ಕೊಟ್ಟ ಕಾರಣ ನನ್ನನ್ನೇ ಕರೆದು ಇದು ಎಲ್ರಿಗೂ ಮಾದರಿ ಆಗಲಿ ಅಂತ ಹೇಳುವಂಥದ್ದು ಇರಬಹುದು ಅಂತೇಳಿ. ಯಾಕಂದರೆ ಇವತ್ತು ಜಿಲ್ಲಾ ಪಂಚಾಯತ್ ನಾನು MLA ಆಗಬೇಕಾಗಿತ್ತಾ, ನಾನು ಜಿಲ್ಲಾ ಪಂಚಾಯತ್ ಆಗಬೇಕಾಗಿತ್ತಾ, ಅದೆಲ್ಲ ಬೇರೆ ವಿಚಾರ. ಎಲ್ಲಿ ಅವಕಾಶ ಸಿಗುವಾಗ ಮಹಿಳೆಯರಿಗೆ ಸಿಗ್ತದೆ ಅಲ್ಲಿ ಪೂರ್ಣವಾದ ಸಹಕಾರವನ್ನು ಕೊಡುವ ದೃಷ್ಟಿಯಲ್ಲಿ ನನಗೆ 2 ಹೆಣ್ಣು ಮಕ್ಕಳು, 2 ಹೆಣ್ಣು ಮಕ್ಕಳನ್ನು ಅದೇ ರೀತಿಯಲ್ಲಿ ಬೆಳೆಸಿದ್ದೇವೆ. ಅವರನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡುವ ದೃಷ್ಟಿಯಲ್ಲಿ ಆ ಮಹಿಳಾ ವಿಚಾರಕ್ಕೆ ಸಂಬಂಧಪಟ್ಟು ಪರಿಪೂರ್ಣವಾಗಿ ಎಲ್ಲರೂ ಇದನ್ನು ತೊಡಗಿಸಿಕೊಳ್ಳಬೇಕು ಅಂತೇಳುವ ದೃಷ್ಟಿಯಲ್ಲಿ ಈ ಮಾತನ್ನು ಹೇಳಿ, ಏನೇ ಇರಲಿ ಉಷಕ್ಕ ಈ ಭಾಗದ ಒಂದು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷ ಆಗುವಾಗಲೂ ನಾನು ಭಾಳ ಸಂತೋಷಪಟ್ಟೆ. ಒಬ್ಬ ಸಮರ್ಥ ನಾಯಕಿ, ಕೆಲಸ ಮಾಡುವಂಥವರು, ಅನುಭವ ಇರುವಂಥವರು, ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯುವಂಥವರು. ಆ ದೃಷ್ಟಿಯಲ್ಲಿ ಎಲ್ಲರ ಈ ಅಷ್ಟು ಸುಲಭದ ಕೆಲಸ ಅಲ್ಲ, ನಾವು ಹೇಳ್ಬೋದು ಎಲ್ಲವನ್ನು ಮಾಡ್ಬೋದು, ಆದರೆ ಅದನ್ನು ಸಮರ್ಥವಾಗಿ ಕೊಂಡೊಯ್ಯಬೇಕು ಅಂದಿದ್ರೆ ಎಲ್ಲರನ್ನು, ಅದರಲ್ಲೂ ಸಹ ಮಹಿಳೆಯರನ್ನು ಅಂತ ಹೇಳುವಂಥ ಮಾತು. ಯಾಕೆಂದರೆ ಪುರುಷರನ್ನಾದರೂ ಸರಿ ಎಲ್ಲ ಕೊಂಡೋಗ್ಬೋದು, ಯಾರನ್ನು ತಪ್ಪು ತಿಳ್ಕೊಳ್ಬೇಡಿ, ಮಹಿಳೆಯರಲ್ಲಿರುವಂಥ ವಿಚಾರಗಳನ್ನೆಲ್ಲವನ್ನು ಸರಿಕೊಂಡೊಯ್ಯುವಂಥ ಪ್ರಯತ್ನ ಉಷಕ್ಕ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಅತ್ಯಂತ ಸಂತೋಷದ ವಿಚಾರ. ಎಲ್ಲರ ಸಹಕಾರ ಇರಲಿ. ಇವತ್ತಿನ ಮಹಿಳಾ ದಿನಾಚರಣೆ ಅತ್ಯಂತ ಸಂಭ್ರಮ, ಏನು ಹೆಸರಿದೆ ಆ ಸಂಭ್ರಮದ ದೃಷ್ಟಿಯಲ್ಲಿ ನಡೀಲಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮೀಣ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀಮತಿ ಉಷಾ ಅಂಚನ್ರವರ ನೇತೃತ್ವ ಹಾಗೂ ಅವರ ಫುಲ್ ಟೀಮ್ ಇವರ ಸಹಕಾರದೊಂದಿಗೆ ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಈ ಒಂದು ಕಾರ್ಯಕ್ರಮ, ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಒಂದು ಸುಂದರವಾಗಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸುಂದರವಾದ ವೇದಿಕೆಯಲ್ಲಿ ನಮ್ಮ ಮಹಿಳೆಯರೊಟ್ಟಿಗೆ ಈ ಒಂದು ಸಭಾಂಗಣವನ್ನು ಅಲಂಕರಿಸಿರುವ ಎಮ್ನಾ ಶೆಟ್ಟಿಯವರೇ, ಕೃಷ್ಣ ಪ್ರಸಾದ್ ಆಳ್ವರವರೇ, ಎಲ್ಲ ನನ್ನ ಮಹಿಳಾ ನಾಯಕಿಯರೇ, ವೇದಿಕೆಯಲ್ಲಿರುವ ಎಲ್ಲ ನನ್ನ ಮಹಿಳಾ ನಾಯಕಿಯರೇ, ಹಿರಿಯ ಮಹಿಳಾ ನಾಯಕಿಯರೇ, ಕಿರಿಯ ಮಹಿಳಾ ನಾಯಕಿಯರೇ, ಎಲ್ಲರೂ ನಮಗೆಲ್ಲರಿಗೂ ನಾನು ಶುಭ ಹಾರೈಸಿ, ದಯವಿಟ್ಟು ಎಲ್ಲರೂ ಸ್ವಲ್ಪ ಮೌನ ಇರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮಾರ್ಚ್ 8 ಮಹಿಳಾ ದಿನಾಚರಣೆ ಯಾತಕ್ಕಾಗಿ ಅಂತ ಗೊತ್ತಿದೆಯಾ? ಬರೀ ವರ್ಷದಲ್ಲಿ ಎಲ್ಲ ದಿನಗಳು ಒಂದು ದಿನ ಬರುತ್ತೆ, ಮಾರ್ಚ್ 8 ಕೂಡ ಒಂದು ಮಹಿಳಾ ದಿನಾಚರಣೆ. ಯಾತಕ್ಕಾಗಿ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ಕ್ಕೆ ಆಚರಿಸಲಾಯಿತು? 1900ರಲ್ಲಿ ನ್ಯೂಯಾರ್ಕಲ್ಲಿ ಒಂದು ದೊಡ್ಡ ಹೋರಾಟ ನಡೆಯಿತು. ಮಹಿಳೆಯರಿಗೆ ಸಮಾನ ವೇತನ ಕೊಡಬೇಕು, ಅವರಿಗೆ ಮತದಾನದ ಹಕ್ಕು ಕೊಡಬೇಕು, ಪುರುಷರಾಗಿ ಅವರಿಗೂ ಕೂಡ ವೇತನದ ಸಮಾನತೆ ಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲಿಯ ಮಹಿಳೆಯರು ಅಂದರೆ ಕಾರ್ಮಿಕ ವರ್ಗದವರು ಒಂದು ದೊಡ್ಡ ಹೋರಾಟವನ್ನು ಮಾಡಿದರು 1900ರಲ್ಲಿ. ಅವಾಗ ಏನಾಯ್ತು ಅಂದರೆ ಇವರೆಲ್ಲ ಮಹಿಳೆಯರು ಒಟ್ಟು ಸೇರಿ ಒಂದು ಹೋರಾಟ ಕ್ರಮೇಣ ಏನಾಯ್ತಂದರೆ 1910ರಲ್ಲಿ ಜರ್ಮನಿಯ ಕ್ಲಾರಾ ಜಡ್ಕಿನ್ ಅವರು ಕೂಡ ಒಂದು ಸಮಾಜ ಸೇವಕಿ, ಒಂದು ಹೋರಾಟಗಾರ್ತಿ, ಅವರು ಕೂಡ ಇದರ ಬಗ್ಗೆ ಒಂದು ದೊಡ್ಡ ಹೋರಾಟ ಮಾಡಿ ಅದು ಏನಾಯ್ತಂದರೆ ಕ್ರಮೇಣ ರಷ್ಯನ್ ರೆವಲ್ಯೂಷನ್ ಆಗಿ ಅದು ಮಹಿಳಾ ದಿನಾಚರಣೆಯಾಗಿ ಆರಂಭಿಸಲಿಕ್ಕೆ ಮೊದಲು ಬರೀ 4 ದೇಶಗಳು, ಜರ್ಮನಿ, ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ, ಈ ಮಾತ್ರ 4-5 ದೇಶಗಳು ಸೇರಿಕೊಂಡು ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಆರಂಭಿಸಿದರು. ಆದರೆ ಕ್ರಮೇಣ ಏನಾಯ್ತಂದರೆ ಮಾರ್ಚ್ 8ಕ್ಕೆ ಬ್ರೆಡ್ ಆ್ಯಂಡ್ ಪೀಸ್ ಎಂಬ ನಿಟ್ಟಿನಲ್ಲಿ ಈ ಹೋರಾಟ ಉಗ್ರವಾಗಿ ನಡೆದ ಕಾರಣ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಬೇಕು, ಈ ಕ್ಲಾರಾ ಜಡ್ಕಿನ್ ಅವರು ಈ ದಿನಾಚರಣೆ ಮಾಡಬೇಕು ಎಂದು ಪ್ರತಿಪಾದಿಸಿದಾಗ ಎಲ್ಲ ದೇಶಗಳು ಒಪ್ಪಿಕೊಂಡು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಆದರೆ ಅಧಿಕೃತವಾಗಿ 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ ಘೋಷಣೆಯೊಂದಿಗೆ ಈ ದಿನವನ್ನು ಇವತ್ತು ಮಹಿಳೆಯರಿಗೆ ಮೀಸಲಿರಿಸಿದ್ದಾರೆ. ನಾನು ಮಹಿಳಾ ಕಾಂಗ್ರೆಸ್ಸಿನ 9 ವರ್ಷದಲ್ಲಿ ನನ್ನ ಯೋಜನೆಗಳು ಹಲವಾರು ಇತ್ತು. ಮಹಿಳಾ ದಿನಾಚರಣೆಯನ್ನು ಕೂಡ ನಾನು ಉತ್ತಮವಾಗಿ ಆರಂಭಿಸಿದೆ. ನಾನು ಮಾರುಕಟ್ಟೆಯನ್ನು ಕೊಡುವುದರ ಮೂಲಕ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ವಠಾರದಲ್ಲಿ ಮಹಿಳಾ ದಿನಾಚರಣೆಯನ್ನು ಆರಂಭಿಸಲಿಕ್ಕೆ ನಾನು ಸತತ 9 ವರ್ಷದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇನೆ. ತದನಂತರ ಈ ಒಂದು ಜಿಲ್ಲೆ 2 ಭಾಗವಾಗಿ ಅವರು ಡಿವೈಡ್ ಮಾಡಿ ಇವತ್ತು ಗ್ರಾಮೀಣ ಹಾಗೂ ನಗರಗಳಾಗಿ ಮಾರ್ಪಾಟಾಗಿದೆ. ಗ್ರಾಮೀಣದ ಅಧ್ಯಕ್ಷರಾಗಿ ಉತ್ತಮವಾಗಿ ಅವರು ಇವತ್ತು ನೇತೃತ್ವ ವಹಿಸಿ ಎಲ್ಲರನ್ನು ಸಮಾನಾಂತರವಾಗಿ ಹಿಡಿದುಕೊಂಡು ಕೆಲಸ ಮಾಡುತ್ತಿರುವ ಉಷಾ ಅಂಚನ್ ಅವರು ಇವತ್ತು ಅತ್ಯುತ್ತಮವಾಗಿ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಹುಶಃ
ಮಹಿಳೆಯರ ಬಗ್ಗೆ ನಾವು ಹೇಳುವುದಾದರೆ ನಾವು ಯಾವಾಗಲೂ ನೆಗೆಟಿವ್ ರೀತಿಯಲ್ಲಿ ನಾವು ಮಹಿಳೆಯರ ಬಗ್ಗೆ ಮಾತಾಡೋದನ್ನು ನಾವು ನಿಲ್ಲಿಸಬೇಕು. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಮ್ಮಲ್ಲಿ ಭಾಳಷ್ಟು ಭಿನ್ನಮತ ಇರುತ್ತೆ, ತಾರತಮ್ಯ ಇರುತ್ತೆ. ಅದು ಯಾವುದನ್ನು ನಾವು ತೋರಿಸದೆ ನಾವೆಲ್ಲರೂ ಸ್ನೇಹಿತೆಯರು. ಯಾಕೆಂದರೆ ನಾವು ಪುರುಷರಿಗೆ ಇವತ್ತು ಸಸಾರಾಗಿ ಕಾಣ್ತಾ ಇದ್ದೇವೆ, ನಾಲು ಒಂದೈತಿನಲ್ಪ ಕೂಡುಜೇರ ಹಾಗೆ. ಆದರೆ ಅವರಲ್ಲಿಯೂ ಕೂಡ ಭಿನ್ನಮತ ಇರುತ್ತೆ, ಅದನ್ನು ಅವರು ಯಾರೂ ಮಾತಾಡೋದಿಲ್ಲ. ಇದರ ಬಗ್ಗೆಯೂ ಕೂಡ ಒಂದು ಸಮಾನತೆ ಬೇಕು. ಇವತ್ತು ನಾವು ಸಮಾಜದಲ್ಲಿ ಏನಕ್ಕಾಗಿ ಇವತ್ತು ನಾವು ಕುಟುಂಬವನ್ನು ನಡೆಸ್ತೇವೆ, ಸಮಾಜವನ್ನು ನಡೆಸ್ತೇವೆ, ದೇಶವನ್ನು ನಡೆಸುವ ನಮ್ಮ ಮಹಿಳೆಯರೇ, ನಮ್ಮ ನಾಯಕಿಯರೇ ನಮಗೆ ಉದಾಹರಣೆಯಾಗಿ ಇರುವಾಗ ಇವತ್ತು ತಾವು ಬೇರೆ ಬೇರೆ ಸ್ತರಗಳಲ್ಲಿ ಇವತ್ತು ಚುನಾವಣೆಗೆ ಪ್ರತಿನಿಧಿಸಿ ಏನು ಇವತ್ತು ನಮಗೆ 50% ಸಮಾನತೆ ಕೊಟ್ಟಿದ್ದಾರ, ಅದರ ಮುಖಾಂತರ ಇವತ್ತು ನಾವು ನಾಯಕಿಯರಾಗಿ ಮೂಡಿ ಬರಲು ಇವತ್ತು ನಮಗೆ ಅವಕಾಶ ಆಗಿದೆ. ನಮ್ಮ ಮನೆಯವರ ಸಹಕಾರದಿಂದ ಇವತ್ತು ಆದಿತ್ಯವಾರ ಆದರೂ ಕೂಡ ಹಲವಾರು ಕಾರ್ಯಕ್ರಮಗಳು ಇದ್ದರೂ ಕೂಡ ತಾವೆಲ್ಲರೂ ಮನೆಯ ಅಡುಗೆ ಮಾಡೋದು, ಮಕ್ಕಳ ಜವಾಬ್ದಾರಿ, ಗಂಡನ ಜವಾಬ್ದಾರಿ, ಅತ್ತೆ ಮಾವಂದಿರ ಜವಾಬ್ದಾರಿ ಎಲ್ಲವನ್ನು ಕೂಡ ತಾವು ಮಾಡಿಕೊಂಡು ಇಲ್ಲಿ ಬಂದಿದ್ದೀರಾ. ಎಲ್ಲ ನಮ್ಮ ಮಹಿಳೆಯರಿಗೆ ನಾನು ನನ್ನ ದೊಡ್ಡ ಸೆಲ್ಯೂಟನ್ನು ಕೊಟ್ಟು, ನಾವು ಕುಟುಂಬವನ್ನು ಬೆಳೆಸ್ತೇವೆ, ನಾವು ಸಮಾಜವನ್ನು ಬೆಳೆಸಬೇಕು, ನಾವು ದೇಶವನ್ನು ಬೆಳೆಸುವಂಥ ಅವರು ಆಗಬೇಕು. ನಾವು ಇತರರ ಮಹಾನ್ ನಾಯಕಿಯರ ಒಳ್ಳೆಯ ಉದಾಹರಣೆಗಳನ್ನು ತೆಗೆದುಕೊಂಡು ನಮ್ಮನ್ನು ಕೂಡ ನಾವು ಬೆಳೆಸುವ, ಇತರರಿಗೂ ಬೆಳೆಸಲು ನಾವು ಅವಕಾಶ ಮಾಡಿಕೊಡುವ, ಒಗ್ಗಟ್ಟಾಗಿ ಇರುವ ಎಲ್ಲರಿಗೂ, ಇಲ್ಲಿ ಇರುವ ಎಲ್ಲ ಮಹಿಳೆಯರಿಗೂ ನಾನು ಹೆಚ್ಚೇನು ಮಾತಾಡಲು ಹೋಗುವುದಿಲ್ಲ. ಇವತ್ತಿನ ಕಾರ್ಯಕ್ರಮ ಭಾಷಣಕ್ಕೆ ಅಲ್ಲ, ಇವತ್ತಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ತಮ್ಮ ಪ್ರತಿಭೆಯನ್ನು ತೋರಿಸುವ ಕಾರ್ಯಕ್ರಮ. ಇವತ್ತು ಭಾಳಷ್ಟು ಆಟೋಟಗಳು ಇಲ್ಲಿ ನಡೀಲಿಕ್ಕಿದೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಯಾರೂ ನನಗೆ ಆಗೋಲ್ಲ ಅಂತ ಹೇಳ್ಬಾರ್ದು. ಯಾರೂ ಕೂಡ ಎಷ್ಟೇ ಪ್ರಾಯ ಆಗಲಿ, ಎಷ್ಟೇ ಇದು ಇರಲಿ, ತಾವೆಲ್ಲರೂ ಈ ಒಂದು ಗೇಮ್ಸ್ಗಳಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡಬೇಕು. ಪ್ರೈಸ್ಗಳನ್ನು ನಾವು ತಂದಿದ್ದೇವೆ, ಬೇರೆ ಬೇರೆ ಕಾರ್ಯಕ್ರಮಗಳು ಇದೆ, ಬೇರೆ ಬೇರೆ ಸನ್ಮಾನ ಇದೆ. ಎಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ಲೋಕೇಶ್ವರಕ್ಕ ನೀವು ಮೇಲೆ ಬನ್ನಿ, ತಾವೊಂದು ಹಿರಿಯ ನಾಯಕಿ, ಬನ್ನಿ ದಯವಿಟ್ಟು. ಭಾಳಷ್ಟು ಮಂದಿ ಹಿರಿಯ ನಾಯಕಿಯರಿದ್ದೀರಿ, ನಾವು ನಿಮ್ಮಲ್ಲಿ ಕ್ಷಮೆ ಹೇಳ್ತಾ ಇದ್ದೇವೆ. ಇವತ್ತು ನಾವು ವೇದಿಕೆಯಲ್ಲಿದ್ದೇವೆ, ನೀವು ಕೆಳಗೆ ಇದ್ದೀರಿ ಅಂತ ಬೇಸರ ಮಾಡಿ, ನೀವು ದಯವಿಟ್ಟು ಮೇಲೆ ಬನ್ನಿ ಅಕ್ಕ ಪ್ಲೀಸ್. ಎಲ್ಲರಿಗೂ ನಾನು ಶುಭ ಹಾರೈಸಿ, MS ಮೊಹಮ್ಮದ್ ಅವರು ಬಂದರು. ಎಲ್ಲ ನಾಯಕಿಯರು ತಾವು ಸಮಾಜದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮ ಸ್ಥಾನ ಪಡೆಯಬೇಕು, ಉತ್ತಮ ನಾಯಕಿಯರಾಗಲಿಕ್ಕೆ ತಮಗೆ ಅವಕಾಶ ಭಾಳಷ್ಟುಗಳಿದೆ, ಅದನ್ನು ಸದುಪಯೋಗಗೊಳಿಸಿ ಅಂತ ತಮಗೆಲ್ಲರಿಗೂ ಶುಭ ಹಾರೈಸಿ, ಈ ಮಹಿಳಾ ದಿನಾಚರಣೆಯ ಒಂದು ಶುಭ ಕೋರಿಕೆಯೊಂದಿಗೆ MS ಮೊಹಮ್ಮದ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ನನ್ನ ಭಾಷಣಕ್ಕೆ ವಿದಾಯ ಹೇಳ್ತೇನೆ. ಜೈ ಹಿಂದ್, ಜೈ ಮಹಿಳಾ ಶಕ್ತಿ. ಎಲ್ಲರೂ ಹೇಳಿ, ಜೈ ಮಹಿಳಾ ಶಕ್ತಿ, ಜೈ ಮಹಿಳಾ ಶಕ್ತಿ. ಎಲ್ಲರೂ ಒಮ್ಮೆ ಗಟ್ಟಿಯಾಗಿ ಹೇಳಿ, ಜೈ ಮಹಿಳಾ ಶಕ್ತಿ, ಜೈ ಮಹಿಳಾ ಶಕ್ತಿ. ಕುಟುಂಬದ ಮಗಳಾಗಿ, ಒಬ್ಬ ಸೊಸೆಯಾಗಿ, ಅದೇ ರೀತಿಯ ಒಂದು ಗಂಡನಿಗೆ ತಕ್ಕ ಪತ್ನಿಯಾಗಿ ಎಲ್ಲ ರೀತಿಯ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಹಿಳೆಯರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ಬಹುಶಃ ಮಹಿಳೆಯರು ಅಂತ ಹೇಳಿದಾಗ ಅದೊಂದು ಮಮತೆಯ ಮಡಿಲು, ಅಕ್ಕರೆಯ ಮಡಿಲು. ಒಂದು ಮಗು ಆ ತಾಯಿಯ ಮಡಿಲಲ್ಲಿ ಸೇರಿಕೊಂಡಾಗ ಆ ಮಗುವಿಗೆ ತಾಯಿಯೇ ಮೊದಲ ಪಾಠಶಾಲೆ. ತಾಯಿ ಹೇಳಿಕೊಟ್ಟಂಥ ಮಾತುಗಳೇ ಆ ಮಗು ಮುಂದಿನ ದಿನಗಳಲ್ಲಿ ಕಲಿತ್ಕೊಂಡು ಹೋಗುವಂಥ ಒಂದು ಸಂದರ್ಭಗಳನ್ನು ಇವತ್ತು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ನಾವು ತಿಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಹಿಂದೆ ಇತಿಹಾಸವನ್ನು ನಾವು ನೋಡಿಕೊಂಡಾಗ ನಮ್ಮ ಮಹಿಳೆಯರು 4 ಗೋಡೆಗಳಿಗೆ ಮಾತ್ರ ಸೀಮಿತ ಇದ್ದೆವು. ಇವತ್ತು ಆಗಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ, ಅದು ರಾಜಕೀಯ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮಹಿಳೆಯರು ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಬಲಿಷ್ಠವಾಗಿ ಇವತ್ತು ಬೆಳೀತಾ ಇದ್ದೇವೆ. ಈಗಾಗಲೇ ಹೇಮನಾಥ್ ಸರ್ ಅವರು ಹೇಳಿದರು, ಇವತ್ತು ಸರ್ಕಾರ ತಂದಂಥ ಪಂಚ ಗ್ಯಾರಂಟಿ ಯೋಜನೆ ಇದು ಮಹಿಳೆಯರಿಗಾಗಿಯೇ ತಂದಂಥ ಯೋಜನೆ. ಇವತ್ತು ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷೆಯಾಗಿ ಕೂಡ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ. ಇವತ್ತು ನಮಗೆ ಮಹಿಳೆಯರಿಗೆ ಕೊಟ್ಟಂಥ, ಸರ್ಕಾರ ಕೊಟ್ಟಂಥ ಈ ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಅದೇ ರೀತಿ ಅನ್ನಭಾಗ್ಯ, ಇವೆಲ್ಲ ಯೋಜನೆಗಳು ಬಹಳಷ್ಟು ಉತ್ತಮ ರೀತಿಯಲ್ಲಿ ಇವತ್ತು ಕಾರ್ಯಗತಗೊಳ್ತಾ ಇರೋದಕ್ಕೆ ನಾವು ಸರ್ಕಾರಕ್ಕೆ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಾವು ಕೂಡ ಸಂಧಿಸಬೇಕಾದಂಥ ಅವಶ್ಯಕತೆ ಖಂಡಿತವಾಗಿ ಇದೆ ಎಂಬ ಮಾತನ್ನು ಹೇಳುತ್ತಾ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಇದ್ದೇನೆ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬ ಪುರುಷನ ಶ್ರೇಯಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ನಾವು ಕೇಳಿದೆವು. ಆದರೆ ನನಗೆ ಹೇಮನಾ ಸರ್ ಮತ್ತು ಅನಿತಾ ಅಕ್ಕನ ನೋಡುವಾಗ ಬಹಳ ಖುಷಿಯಾಗುತ್ತೆ. ಯಾಕೆಂತ ಹೇಳಿದರೆ ನಾನು ನನ್ನ ಜೀವನದಲ್ಲಿ ಕಂಡುಕೊಂಡದ್ದು ನನ್ನ ಪತಿರಾಯರು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾನು ಇವತ್ತು ಈ ಮಟ್ಟದಲ್ಲಿ ಬೆಳಿಬೇಕಾದರೆ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂಥ ನನ್ನ ಪತಿ ಚಂದ್ರಹಾಸ್ರವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ತೇನೆ. ಯಾಕೆಂತ ಹೇಳಿದರೆ ಒಬ್ಬ ಹೆಣ್ಣು ಮಗಳು ಒಂದು ಎಲ್ಲ ಸಂಸಾರದ ನಗುವನ್ನು ಹೊತ್ಕೊಂಡು ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ರಾಜಕೀಯವಾಗಿ ಕೂಡ ನಾವು ತೊಡಗಿಸಿಕೊಳ್ಬೇಕಾದ್ರೆ ಅವರ ಧೈರ್ಯ, ಅವರು ಕೊಡುವಂಥ ಧೈರ್ಯ, ಪ್ರೋತ್ಸಾಹ ಇದೆಲ್ಲ ನಮಗೆ ಅಗತ್ಯ. ಆದ್ದರಿಂದ ನೀವು ಕೂಡ ನಿಮ್ಮ ಮನೆಯವರ ಒಂದು ಸಹಕಾರವನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ತಾವು ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಈ ಒಂದು ಮಹಿಳಾ ದಿನಾಚರಣೆ ಇದನ್ನು ಸೊಬಗನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಧನ್ಯವಾದ. ಮಹಿಳೆಯರು ಒಬ್ಬ ಪುರುಷನ ಹಿಂದೆ ಮಹಿಳೆಯರು ಇದ್ದಾರೆ ಎಂಬ ಎಲ್ಲರಿಗೆ ಒಂದು ಹಿತವಚನ ನುಡಿದಂಥ ಸುರೇಖಾ ಚಂದ್ರಹಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಹಾಗೂ ನಮ್ಮ ಗ್ಯಾರಂಟಿಯ ಅಧ್ಯಕ್ಷೆಯಾದ ಜಯಂತಿ ಪೂಜ್ಯರು ನಮ್ಮ ಜೊತೆಯಲ್ಲಿದ್ದಾರೆ. ಇವರಿಗೂ ಧನ್ಯವಾದಗಳು. ಮೊದಲಿಗೆ ನಮ್ಮ ಮಾಜಿ ಶಾಸಕಿಯಾದ ಈಗಾಗಲೇ ನಿರ್ಗಮಿಸಿರುವ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಈಗಾಗಲೇ ನಿರ್ಗಮಿಸಿರುತ್ತಾರೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಈ ಪುತ್ತೂರು ಬ್ಲಾಕಿನ ಅಧ್ಯಕ್ಷೆಯಾದ ಬ್ಲಾಕ್ ಅಧ್ಯಕ್ಷರಾದ ಕೃಷ್ಣ ಪ್ರಸಾದ್ ಆಳ್ವರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡಿರುತ್ತಾರೆ. ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. MS ಮೊಹಮ್ಮದ್ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಧನ್ಯವಾದಗಳು. ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾದ ನಮಿತಾ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಧನ್ಯವಾದಗಳು. ಕಾರ್ಯದರ್ಶಿಯಾದ ಜೀನತ್ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಧನ್ಯವಾದಗಳು. ನಮ್ಮ ಪುತ್ತೂರು ಬ್ಲಾಕಿನ 9 ಬ್ಲಾಕ್ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಲ್ಲಿ ಲೋಕೇಶ್ವರಿ ಅವರು ನಮ್ಮ ಜೊತೆ ಹಿರಿಯ ನಾಯಕಿ, ಒಂದು ಕಾಂಗ್ರೆಸ್ಸಿನ ನಾಯಕಿ ಆಗಿರುವ ಲೋಕೇಶಿ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಧನ್ಯವಾದಗಳು. ಸಾಹಿರ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಇದೆಲ್ಲದಕ್ಕೆ ಈ ಒಂದು ಇಷ್ಟು ಜನ ಮಹಿಳೆಯರನ್ನು ಕೂಡಿಸಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇಷ್ಟು ದಿನದಿಂದ ಒಗ್ಗೂಡಿಸಿ ಇಷ್ಟು ಮಹಿಳೆಯರನ್ನು ಇನ್ನೂ ಜನ ಬರ್ತಾ ಇದ್ದಾರೆ, ಇನ್ನೂ ಬರಲಿಕ್ಕಿದ್ದಾರೆ. ಈ ಒಂದು ಗ್ರಾಮೀಣ ಭಾಗದ ಅಧ್ಯಕ್ಷೆಯಾದ ಉಷಾ ಅಂಚನ್ ಅವರಿಗೆ ಎಲ್ಲರ ಪರವಾಗಿ ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳುತ್ತಾ ಅವರಿಗೂ ಸಹ ಧನ್ಯವಾದಗಳು. ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದ್ದೇನೆ. ಹಾಗೆ ಬಂದಂಥ ಎಲ್ಲ ಮಹಿಳೆಯರಿಗೂ ಒಂದೇ ಮಾತಿನಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಶೈಲಜಾ ರಾಜೇಶ್ ಅವರಿಗೂ ಸಹ ಧನ್ಯವಾದಗಳು. ಬಂದಂಥ ಎಲ್ಲ ಮಹಿಳಾ ಮನೆಗಳಿಗೆ ಶುಭಾಶಯಗಳು ಹಾಗೂ ಧನ್ಯವಾದಗಳು.
ಎದ್ದೇಳು ರೈತಣ್ಣ ಎದ್ದೇಳು, ಗಂಟೆ 9 ಎದ್ದೇಳು ರೈತಣ್ಣ ಎದ್ದೇಳು, ಗಂಟೆ 9. രാവണന്റെ നെഞ്ചിലിടുക്കിയായി വല്ലാതെ മോഹമുണർന്നു മൈതിരിയെ കട്ടതുകൊണ്ടെല്ലാം വന്നെ കൈലാസനാഥ കുഞ്ഞുമകനും മേഘനാഥനും സോദരനും സർവരും തന്നെ വിട്ട് പോയതല്ലോ കാലപുരി തന്നിൽ പശ്ചാത്താപം നിറയണ് രാമന്റെ ശരമുനയാൽ മോക്ഷത്തിൻ പടി കടക്കാൻ മോഹമുച്ചല്ലോ. കാത്തരുളൂ ശ്രീരാമ വരവരുളൂ ശ്രീരാമ, കാത്തരകിൽ കാലിരിയും വൈകരുതേ നീ. കാത്തരുളൂ ശ്രീരാമ വരവരുളൂ ശ്രീരാമ, കാത്തരകിൽ കാലിരിയും വൈകരുതേ നീ. ദശമുഖനോ മോക്ഷത്തിനോ ഒരു പടി കടന്നയ്യ, കൊയ്തെടുത്തു ശ്രീരാമൻ 2ാം ശിരസയ്യ. ദശമുഖനോ മോക്ഷത്തിനും ഇരുപടി കടന്നയ്യ. ആഞ്ജനേയ സ്വാമി അരികത്ത് രാമരാമേതിക്ക് വിറ്റങ്ങു നിന്നു, ലക്ഷ്മണന്റെ ഉള്ളിനകത്തൊരു പുത്തിരി കത്തിരിഞ്ഞു നിന്നു. ശ്രീരാമ വരവരുളൂ ശ്രീരാമ, പ്രാർത്ഥനയിൽ കാലിരിയും വൈകരുതേ നീ. കാത്തരുളൂ ശ്രീരാമ വരവരുളൂ ശ്രീരാമ, പ്രാർത്ഥനയിൽ കാലിരിയും വൈകരുതേ നീ. ശ്രീരാമല്ലക്ഷ്മണനും സീതയുത്തു വേഗം പഞ്ചവടിയിൽ നല്ല പർണശാലത്തെ മൂവരുത്ത് സുഖവാസം ചെയ്യും കാലം കണ്ടു കുടിലരികിൽ സീതയൊരു മാനെ തുള്ളി തുള്ളി കളിക്കുന്ന മാനെ, പള്ളിക്കാട്ടിൽ തുള്ളിയിടുന്ന പുള്ളിമാനെ. തുള്ളി തുള്ളി കളിക്കുന്ന മാനെ, പള്ളിക്കാട്ടിൽ തുള്ളിയിടുന്ന പുള്ളിമാനെ. സപ്തവർണ്ണ നിറമുള്ള മാനെ, സീത കണ്ടു കുതിച്ചത് പുള്ളിമാനെ. സപ്തവർണ്ണ നിറമുള്ള മാനെ, സീത കണ്ടു കുതിച്ചത് പുള്ളിമാനെ. ശ്രീരാമലക്ഷ്മണനും സീതയുത്തു വേഗം പഞ്ചവടിയും നല്ല പർണശാല തീർപ്പു.
കഥാ തുഞ്ചപ്പാടമ്പിൽ നിന്നും ഒരു പഞ്ചവർണ്ണ കിളി പറഞ്ഞേ തുഞ്ചപ്പാടമ്പിൽ നിന്നും ഒരു പഞ്ചവർണ്ണ കിളി പറഞ്ഞേ കേൾക്കണോ പ്രിയ കൂട്ടരെ അവൾ കൊഞ്ചി പറഞ്ഞ കഥ അവൾ കൊഞ്ചി കൊഞ്ചി പറഞ്ഞ കഥ കേൾക്കണോ പ്രിയ കൂട്ടരെ അവൾ കൊഞ്ചി പറഞ്ഞ കഥ അവൾ കൊഞ്ചി കൊഞ്ചി പറഞ്ഞ കഥ ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಮಹಿಳಾ ದಿನಾಚರಣೆಗ ಮೋಟಮ್ಮನ ನೋಡಲಿಕ್ಕ ಬಂದೇವ ನಾವು ಬಂದೇವ ಮಹಿಳಾ ದಿನಾಚರಣೆಗ ಮೋಟಮ್ಮನ ನೋಡಲಿಕ್ಕ ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ನೂತನ ಬೆಳಕಿದು ಉದಯಿಸಿ ಬಂತು ಬೆಳಕಿನ ಭರವಸೆ ನೀಡಿದೆ ಇಂದು ನೂತನ ಬೆಳಕಿದು ಉದಯಿಸಿ ಬಂತು ಬೆಳಕಿನ ಭರವಸೆ ನೀಡಿದೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಉಪಯೋಗ ಪಡೆಯುವುದು ಸೇರೋಣ ನಾವೆಲ್ಲ ಇಂದು ಓ ಅಕ್ಕಂದಿರೆ ಸೇರೋಣ ನಾವೆಲ್ಲ ಇಂದು ಸೇರೋಣ ನಾವೆಲ್ಲ ಇಂದು ಓ ಅಕ್ಕಂದಿರೆ ಸೇರೋಣ ನಾವೆಲ್ಲ ಇಂದು ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯಗ ಗಾಗಿಯ ಗೀಯ 5 ಗ್ಯಾರಂಟಿಗಳ ಉಪಯೋಗ ಪಡೆದು ಮಹಿಳೆಯರಿಗೆ ಉಚಿತ ಪ್ರಯಾಣವ ತಂದು 5 ಗ್ಯಾರಂಟಿಗಳ ಉಪಯೋಗ ಪಡೆದು ಮಹಿಳೆಯರಿಗೆ ಉಚಿತ ಪ್ರಯಾಣವ ತಂದು ಆಧಾರ ತೋರಿಸಿ ಊರೆಲ್ಲ ಸೆತ್ತುವ ಕುಣಿಯೋಣ ನಾವೆಲ್ಲ ಇಂದು ಓ ಅಕ್ಕಂದಿರೆ ಕುಣಿಯೋಣ ನಾವೆಲ್ಲ ಇಂದು ಕುಣಿಯೋಣ ನಾವೆಲ್ಲ ಇಂದು ಓ ಅಕ್ಕಂದಿರೆ ಕುಣಿಯೋಣ ನಾವೆಲ್ಲ ಇಂದು ಓ ಅಕ್ಕ ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯ ಗೀಯ ಗೀಯಗ ಗಾಗಿಯ ಗೀಯ ಥ್ಯಾಂಕ್ ಯು ಗಾಂಧಿ ತಾತಗೆ ಮನೆಯುತ್ತಲೇ ಮರೆಯದೆ ಪಾಲಿಪ ಸಮಾಜವಾದಿ ಕಾಂಗ್ರೆಸ್ ಎನ್ನುವ ಹಿಗ್ಗುತ್ತಲೇ ಕಾಂಗ್ರೆಸ್ ಎನ್ನುವ ಹಿಗ್ಗುತ್ತಲೇ ಪರ ಕಾಂಗ್ರೆಸ್ಸಿನ ಮಹಿಮೆಯ ವರ್ಣಿಪೆ ಗಾಂಧಿ ತಾತಗೆ ಮನೆಯುತ್ತಲೇ ಮರೆಯದೆ ಪಾಲಿಪ ಸಮಾಜವಾದಿ ಕಾಂಗ್ರೆಸ್ ಎನ್ನುವ ಹಿಗ್ಗುತ್ತಲೇ ಕಾಂಗ್ರೆಸ್ ಎನ್ನುವ ಹಿಗ್ಗುತ್ತಲೇ ಕಾಂಗ್ರೆಸ್ ಎಂಬುದು ಸಮಾಜ ಒಂದೇ ಎನ್ನುವ ಪಾದಕ್ಕೆ ಬಲವಿಹುದು ಕಾಂಗ್ರೆಸ್ ಎಂಬುದು ಸರ್ವರ ಬದುಕದು ದೇಶದ ಏಳ್ಗೆಯ ಬಯಸಿಹುದು ಗಾಂಧಿ ತಾತನು ಪಂಡಿತನೇ ಹರರು ಒಮ್ಮತದಿಂದಲೇ ಮೆರೆದಿಹರು ದಂಡಿ ಯಾತ್ರೆಯ ಗೈದರು ಅಂಜದೆ ಉಪ್ಪಿನಕಾಯದೆ ಮರೆದಿಹರು ಉಪ್ಪಿನಕಾಯದೆ ಮರೆದಿಹರು ಪರ ಕಾಂಗ್ರೆಸ್ಸಿನ ಮಹಿಮೆಯ ವರ್ಣಿಪೆ ಗಾಂಧಿ ತಾತಗೆ ಮನೆಯುತ್ತಲೇ ಮರೆಯದೆ ಪಾಲಿಪ ಸಮಾಜವಾದಿ ಕಾಂಗ್ರೆಸ್ ಎನ್ನುವ ಹಿಗ್ಗುತ್ತಲೇ ಕಾಂಗ್ರೆಸ್ ಎನ್ನುವ ಹಿಗ್ಗುತ್ತಲೇ ನ್ಯಾಯದ ಹಕ್ಕನ್ನು ಬೇಡುತ್ತ ನಿಂತಿದೆ ಬಡವರ ಬಂಧುವೆ ಕಾಂಗ್ರೆಸ್ಸು ನ್ಯಾಯವ ಬಯಸುವ ರಾಷ್ಟ್ರಕ್ಕೆಲ್ಲ ಸಂದೇಶ ಕೊಡುತ್ತಿದೆ ಕಾಂಗ್ರೆಸ್ಸು ಭಾರತ ಪಾಕಿಸ್ತಾನ ಎನ್ನುತ್ತ ವಿಂಗಡಿಗೈದರು ನಮ್ಮನ್ನು ಸಾರುತ್ತ ನಿಂತಿದೆ ಕಾಂಗ್ರೆಸ್ ಇಂದು ಐಕ್ಯದಿ ಬಾಳುವ ಮುಂದಿನ್ನು ಐಕ್ಯದಿ ಬಾಳುವ ಮುಂದಿನ್ನು ಪರ ಕಾಂಗ್ರೆಸ್ಸಿನ ಮಹಿಮೆಯ ವರ್ಣಿಪೆ ಗಾಂಧಿ ತಾತಗೆ ಮನೆಯುತ್ತಲೇ ಮರೆಯದೆ ಪಾಲಿಪ ಸಮಾಜವಾದಿ ಕಾಂಗ್ರೆಸ್ ಎನ್ನುವ ಹಿಗ್ಗುತ್ತಲೇ ಕಾಂಗ್ರೆಸ್ ಎನ್ನುವ ಹಿಗ್ಗುತ್ತಲೇ ಊರಿನಂದನ ಗಜಾನನ
ಗಿರಿಜಾನಂದನ ನಿರಂಜನ ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗೌರಿ ನಂದನ ಗಜಾನನ ಗಣೇಶ ವರದ ಮಾಂ ಪಾಹಿ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಣೇಶ ವರದ ಮಾಂ ಪಾಹಿ ಗಣೇಶ ವರದ ಮಾಂ ಪಾಹಿ. ಒಬ್ಬರು ಕಣ್ಣು ಕಾಣದ ಒಬ್ಬರು ಗಣೇಶಣ್ಣ ಇದ್ದರು. ಅವರು ಯಾವತ್ತೂ ನನ್ನಲ್ಲಿ ಹೇಳೋರು ಏನಂದರೆ, ನನಗೆ ಅಲ್ಲಿಂದ ಹತ್ತಿ ಹೋಗಲಿಕ್ಕೆ, ಅವರು ಫುಲ್ ಬ್ಲೈಂಡ್, ಹತ್ತಿ ಹೋಗಲಿಕ್ಕೆ ಆಗ್ತಾ ಇಲ್ಲ, ನನಗೆ ಒಂದು ಇಷ್ಟು ಉದ್ದದ ಒಂದು ಕಾಂಕ್ರೀಟ್ ಮಾಡಿಕೊಡಿ ಅಂತ ನನ್ನಲ್ಲಿ ಹೇಳಿದರು. ಆಗ ನಾನು ಹೇಳಿದೆ, ಮುಕ್ತವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಸಮಾಜದಲ್ಲಿ ಬಗ್ಗರಿಗೆ ಸ್ಪಂದಿಸುವಂಥ ಒಬ್ಬ ಅಣ್ಣ ನಿಮ್ಮಲ್ಲಿರುವಾಗ ನಾನಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ಅಶೋಕ್ ರೈ ಅವರ ಆಫೀಸಿಗೆ ಹೋಗಿ ನೀವು ನಿಮ್ಮ ಬೇಡಿಕೆಯನ್ನು ಇಡಿ ಅಂತ ಹೇಳಿದೆ. ಆ ತಕ್ಷಣ ಅವರು ಅಲ್ಲಿಂದ ಬಂದು ಇಲ್ಲಿ ಅವರ ಸಹಾಯಕರಿಂದ ಇವರಿಗೆ ಸ್ಪಂದಿಸಿ, ಇವರು ಒಬ್ಬ ಹೇಗೆ ಅಂತ ಹೇಳಿದರೆ 2 ಲಕ್ಷವನ್ನು ಇಟ್ಟು ಬಟ್ರೆ ಈರೆಗೆ ವ್ಯವಸ್ಥೆ ಮಲ್ತತೆ ಇಂಚಿನಡೆಗೆ ಪೋಲೆ ಇಂಚ ಒಂಜಿ ವಾರದಲ್ಲಿ ಕಾಂಕ್ರೀಟ್ ಹಾಪುಂಡು. ಇಂಥ ಒಬ್ಬ ಅಪರಂಜಿ ನಮಗೆ ಶಾಸಕನಾಗಿ ಸಿಕ್ಕಿದ್ದು ನಿಜವಾಗಿ ಪುಣ್ಯ. ಒಬ್ಬ ಅಭಿವೃದ್ಧಿಯ ಹರಿಕಾರ ಅಂದರೂ ತಪ್ಪಾಗಲ್ಲ. ಮುಂದಿನ ದಿವಸದಲ್ಲಿ ನಿಮಗೆ ಇನ್ನೂ ಉನ್ನತ ಸ್ಥಾನವು ಸಿಗಲಿ ಅಂತ ಹೇಳಿ ನಾವು ಈ ಎಲ್ಲರ ಹೆಣ್ಣು ಮಕ್ಕಳ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ನಾವು ನಿಮ್ಮ ಜೊತೆಯಲ್ಲಿ ಬಂದು ದುಡಿಲಿಕ್ಕೂ ರೆಡಿ ಇದ್ದೇವೆ ಅಂತ ಹೇಳ್ತಾ, ನಿಮಗೆ ನಮ್ಮ ಈ ಸಮಾರಂಭದ ಅಧ್ಯಕ್ಷ ಸ್ಥಾನಕ್ಕಾಗಿ, ನಿಮಗೆ ಮಹಿಳಾ ಸಂಭ್ರಮಕ್ಕಾಗಿ ನಿಮಗೆ ಸ್ವಾಗತ ಸುಸ್ವಾಗತ. ನಾನು ಮೊದಲಿಗೆ ಕಾಂಗ್ರೆಸ್ ಪಕ್ಷದ ಮಹಿಳಾ ಸಮಿತಿಗಳಿಗೆ, ಯಾಕಂದರೆ ಪಕ್ಷದ ಸಮಿತಿ ನಾನು ಇಷ್ಟರವರೆಗೆ ಇಷ್ಟೊಂದು ಮಹಿಳೆಯರನ್ನು ಸೇರಿಸಿ ಮಹಿಳೆಯರ ಕಾರ್ಯಕ್ರಮವನ್ನು ನಾನು ಮೊದಲು ಯಾರು ನೋಡಿದ್ದಾರೆ ಅಂತ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಅದಕ್ಕೆ ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಮೊದಲು ನನ್ನ ಹತ್ರ ಬಂದು ಹೇಳುವಾಗ ಹೇಳಿದೆ, ಅವರು ಬರ್ತಾರೆ ಇವರು ಬರ್ತಾರೆ, ನಾವು ಅಷ್ಟು ಜನ ಸೇರಿರ್ತೇವೆ, ಅನಿತಕ್ಕ ಅಧ್ಯಕ್ಷರು ಬಾಕಿಯವರೆಲ್ಲ ಬಂದು ಹೇಳಿದರು. ನಾನು ಇಷ್ಟೊಂದು ಜನ ಸೇರ್ತೀರಿ ಅಂತ ಗೊತ್ತಿರಲಿಲ್ಲ. ಒಳ್ಳೆಯ ಕಾರ್ಯಕ್ರಮ. ಇವಾಗ ಕಾಂಗ್ರೆಸ್ ಪಕ್ಷ ಆಯೋಜನೆ ಮಾಡಿದ ಮಹಿಳೆಯರ ಕಾರ್ಯಕ್ರಮದಲ್ಲೂ ಕೂಡ ಇಷ್ಟೊಂದು ಜನವನ್ನು ನೋಡುವಂಥ ಮಟ್ಟಕ್ಕೆ ನೀವು ಮುಟ್ಟಿದ್ರಿ ಅಂತ ಹೇಳಿದ್ರೆ ನೀವು ಒಂದು ಹಂತದಲ್ಲಿ ಒಳ್ಳೆಯ ಕೆಲಸ ಮಾಡಿದಿರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಮಹಿಳಾ ದಿನಾಚರಣೆ ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8, 1908ರಲ್ಲಿ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಮಹಿಳಾ ಕಾರ್ಮಿಕರು ಮತ್ತು ವೇತನ ಮತ್ತು ಮತದಾನದ ಹಕ್ಕಿಗಾಗಿ
ನಡೆಸಿದ ಪ್ರತಿಭಟನೆಯ ನೆನಪಿಗಾಗಿ ಆಚರಿಸಲಾಗ್ತದೆ. 1917ರಲ್ಲಿ ರಷ್ಯಾದ ಮಹಿಳೆಯರು ಬ್ರೆಡ್ ಮತ್ತು ಶಾಂತಿ ಪ್ರತಿಭಟನೆ ಗೌರವ ಸೂಚಕವಾಗಿ ಮಾರ್ಚ್ 8ರಂದು ಆಯ್ಕೆ ಮಾಡಲಾಗಿತ್ತು. ವಿಶ್ವಸಂಸ್ಥೆಯು 1975ರಿಂದ ಅಧಿಕೃತವಾಗಿ ಈ ದಿನವನ್ನು ಜಾಗತಿಕವಾಗಿ ಆಚರಿಸಲು ನಿರ್ಣಯವನ್ನು ಮಾಡಿತು. ಮಹಿಳಾ ದಿನಾಚರಣೆ ಅಂತ ಹೇಳಿದರೆ, ನಾನು ಈಗ ಒಂದು ಮಹಿಳಾ ದಿನಾಚರಣೆಯಲ್ಲಿ ಹೋಗಿ ಸರಕಾರದ ಕಾರ್ಯಕ್ರಮದಲ್ಲಿ ಮಾತಾಡಿ ಬಂದಿರುವಂಥದ್ದು. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಮಹಿಳೆಯರ ಬಗ್ಗೆ ಭಾಷಣ ಕೊಡಲಿಕ್ಕೆ ಅಂತ ಜನ ಬಂದಿದ್ದಾರೆ. ಮತ್ತು ಬೇರೆ ಬೇರೆ ಭಾಷಣ ಮಾಡುವವರು ಎಲ್ಲೆಲ್ಲ ಇಲ್ಲಿ ಇದ್ದಾರೆ. ಮಹಿಳೆಯರಂತ ಹೇಳಿದರೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸುವವರು ಅಂತ ನಾನು ಅನಿಸ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ ಕುಟುಂಬ ಮತ್ತು ಸಮಾಜವನ್ನು, ಈ ಕುಟುಂಬದಲ್ಲಿ ಯಾವುದೇ ತೊಂದರೆಗಳು ಬಂದರೂ ಕೂಡ ಆ ಮಹಿಳೆ ಅದನ್ನು ಸಹಿಸಿಕೊಂಡು 4 ಗೋಡೆಗಳ ಮಧ್ಯದಲ್ಲಿ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದಿದ್ದರೆ ಅದು ಮಹಿಳೆ. ಪುರುಷರು ಇವತ್ತು ಅತ್ಯಂತ ಗೌರವ ಕೊಡೋದು ಯಾಕೆ ಅಂತ ಹೇಳಿದರೆ, ನಾವು ದೇವತಾ ಸಮಾನರಾಗಿ ಮಹಿಳೆಯರನ್ನು ಕಾಣ್ತೇವೆ ಅಲ್ವಾ? ಯಾಕೆ ದೇವತಾ ಸಮಾನರಾಗಿ ಕಾಣೋದು? ಒಂದು ಜೀವ ಕೊಡುವ ಶಕ್ತಿ ಏನಾದರೂ ಯಾರಿಗಾದರೂ ಇದೆ ಅಂತ ಹೇಳಿದರೆ ಅದು ಮಹಿಳೆಯರಿಗೆ ಮಾತ್ರ. ಒಂದು ಜೀವದಿಂದ ಒಂದು ಜೀವ ಇನ್ನೊಂದು ಜೀವ ಕೊಡುವಂಥ ಶಕ್ತಿ ಇದೆ, ಅದು ಮಹಿಳೆಯರಿಗೆ. ನೀವೆಲ್ಲ ಈಗ ಆಶಾ ಕಾರ್ಯಕರ್ತೆಯರು ಬಾಕಿ ಎಲ್ಲ ಸೇರಿದ್ರಿ. ನಮ್ಮ ಕೆಲಸಗಳು ಏನು? ಸಮಾಜ, ಕುಟುಂಬ ಎಲ್ಲ ಇದೆ. ಒಂದು ಪಕ್ಷದ ನೆಲೆಯಲ್ಲಿ ಮಾತಾಡಬೇಕಿದ್ರೆ ನನ್ನ ಜವಾಬ್ದಾರಿ ಸಮಾಜದಲ್ಲಿ ತುಂಬ ಇದೆ ಅಂತ. ಸಮಾಜದಲ್ಲಿ ಮಹಿಳೆಯರಿಗೆ ನಮ್ಮ ಸರ್ಕಾರ ಬೇಕಾದಷ್ಟು ಅಂತ ಆರ್ಥಿಕ ಶಕ್ತಿಯನ್ನು ಕೊಡುವಂಥ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡಿದೆ. ಯಾಕೆ ಮಾಡಿದೆ ಅಂತ ಹೇಳಿದರೆ, ನಿಜವಾಗಿ ಮಹಿಳೆಯರಿಗೆ ಏನಾದರೂ ಆರ್ಥಿಕ ಪರಿಸ್ಥಿತಿಯನ್ನು ಗಟ್ಟಿ ಮಾಡಿದರೆ ಆ ಕುಟುಂಬದ ಜೀವನ, ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಬರುವಂಥ ಕೆಲಸಗಳು ಆಗ್ತದೆ. ನಿಮಗೆಲ್ಲ ಗೊತ್ತಿರಬೇಕು. ನಾನು ಯಾವುದನ್ನು ಪ್ರತಿಯೊಂದನ್ನು ಒಂದೊಂದಾಗಿ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಜನ ಇನ್ನೂ ನಾವು ಸಮಾಜದಲ್ಲಿ ಎಲ್ರಿಗೂ ನ್ಯಾಯ ಕೊಡುವ ಕೆಲಸದಲ್ಲಿ ನಾವು ಹಿಂದಿದ್ದೇವೆ ಅನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ಉದಾಹರಣೆಯನ್ನು ನಾನು ಈಗ ಕೂಡ ಅಲ್ಲಿ ಉಲ್ಲೇಖ ಮಾಡಿದೆ. ಇಲ್ಲಿ ಕೂಡ ನಿಮ್ಮ ಹತ್ರ ಉಲ್ಲೇಖ ಮಾಡಬೇಕು ಅಂತ ನನ್ನ ಮನಸ್ಸಿನ ವಿಚಾರವನ್ನು ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ಬೆಳಿಗ್ಗೆ 8:30 ಗಂಟೆ ಬೆಳಿಗ್ಗೆ ನನ್ನ ಮನೆಗೆ ಒಬ್ಬರು ಬಂದಿದ್ದರು. ಒಂದು ಮಗುವನ್ನು ಹಿಡ್ಕೊಂಡು ಒಂದು ಮಹಿಳೆ ಬಂದಿದೆ. ಆ ಮಗು ಏನು ಮಾತಾಡಲಿಕ್ಕೆ ಆಗೋದಿಲ್ಲ, ಉಸಿರು ಮಾತ್ರ ಇದೆ. ಸುಮಾರು 9 ವರ್ಷದ ಹೆಣ್ಣು ಮಗು. ಹೆಗಲಲ್ಲಿ ಹಾಕ್ಕೊಂಡಿದೆ ತಾಯಿ. ಪೈಪಲ್ಲಿ ಊಟ ಕೊಡ್ತಾರೆ. ಮಾತಾಡೋದಿಲ್ಲ, ಕಣ್ಣು ಬಿಟ್ಟು ನೋಡೋದಿಲ್ಲ, ನಡೀಲಿಕ್ಕೆ ಆಗೋದಿಲ್ಲ, ಉಸಿರಾಟ ಮಾತ್ರ ಇದೆ. ದೇವರು ಯಾಕೆ ಇಟ್ಟುಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನು ಹಿಡ್ಕೊಂಡು ನನ್ನ ಮನೆಗೆ ಬಂದಿದ್ದರು. ನಾನು ಅವ್ರ ಹತ್ರ ಕೇಳಿದೆ, ನಿಮಗೆ ಸರಕಾರದಿಂದ ಏನಾದರೂ ಯೋಜನೆಗಳು ಬರ್ತದ ಅಂತ. ಅವರು ಹೇಳಿದರು, ಒಂದು ಯೋಜನೆ ಕೂಡ ನಮಗೆ ಬರೋದಿಲ್ಲ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ. ಯಾಕಿಲ್ಲ? ರೇಷನ್ ಕಾರ್ಡ್ ಮಲಿಪೇರ ಆಪುಜಿ. ಅವರ ಉತ್ತರ ಹೇಳೋದು ನಾವು, ರೇಷನ್ ಕಾರ್ಡ್ ಮಲಿಪೇರ ಆಪುಜಿ. ಸರಕಾರದಿಂದ ಯಾವುದೇ ಯೋಜನೆಗಳು ಆ ಮಗುವಿಗೆ ಬರ್ತಾಯಿಲ್ಲ. ಆ ಮಗುವಿನ ನೋವು, ಅಂಥ ಮಕ್ಕಳಿರುವಂಥ ತಾಯಿಯ ನೋವು ಆ ತಾಯಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೆ ಗೊತ್ತಿಲ್ಲ. ಸಮಾಜಕ್ಕೆ ಅದು ಗೊತ್ತಾಗೋದಿಲ್ಲ. ನಾವು ಭಾಷಣದಲ್ಲಿ ಹೇಳ್ಬೋದು, ಆ ತಾಯಿ 24 ಗಂಟೆ ಕೂಡ ನಿದ್ರೆ ಸಮಯವನ್ನು ಬಿಟ್ಟು 24 ಗಂಟೆ ಕೂಡ ಆ ನೋವನ್ನು ಅನುಭವಿಸುವಂಥ ಸಮಯ. ಯಾರೂ ಸಮಾಜದಲ್ಲಿ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳೋದು. ಬೇಕಾದಷ್ಟು ಸರ್ಕಾರದ ಯೋಜನೆಗಳಿದೆ. ಇವತ್ತು ಆ ಎಂಡೋಸಲ್ಫೇನಲ್ಲಿ ಸಿಕ್ಕಿದರೂ ಕೂಡ ಮಹಿಳೆಗೆ 4,200 ರೂಪಾಯಿ ಸಿಗುವಂಥ ಕೆಲಸ ಆಗ್ತದೆ. ರೇಷನ್ ಕಾರ್ಡ್ ಆಗೋದಿಲ್ಲ ಅಂತ ಯಾರ ಹತ್ರ VA ಹತ್ರ ಹೋಗಿ ಕೇಳಿದ್ರು, ರೇಷನ್ ಕಾರ್ಡ್ ಆಪುಜಿ ಅಂತ ಹೇಳಿದ್ರು. ಆಗೋದಿಲ್ವಾ? ರೇಷನ್ ಕಾರ್ಡ್ ಹುಷಾರಿಲ್ಲದವರಿಗೆ ರೇಷನ್ ಕಾರ್ಡ್ ಸರ್ಕಾರ ಕೊಡ್ತಾ ಇಲ್ವಾ? ಕೊಡ್ತಾ ಇದೆ. ಮುಟ್ಟಿಸಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಹೇಳುವಂಥದ್ದು ಪರಿಸ್ಥಿತಿ ಎಲ್ಲಿ ಒಡಗಿದೆ. ಅದಕ್ಕೆ ನಾನು ಹೇಳುವಂಥದ್ದು, ನಾವು ನಮ್ಮ ಕೆಲಸದ ಜೊತೆ ಸಮಾಜದ ಕೆಲಸವನ್ನು ಕೂಡ ಮಾಡಬೇಕು. ಅವರ ತಂದೆ ಮೈಸೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. 20,000 22,000 ಸಂಬಳ. ವಾರಕ್ಕೆ 2 ಸಲ ಪುತ್ತೂರಿಗೆ ಹೋಗಿ ಬರಬೇಕಿದ್ರೆ ಅವನಿಗೆ ಮೈಸೂರಿಂದ 2,000 3,000 ರೂಪಾಯಿ ಬೇಕಾಗ್ತದೆ. ಜೀವನ ನಡೆಸುವಂಥ ಪರಿಸ್ಥಿತಿ ಹೇಗಿದೆ, ಯಾವ ರೀತಿ ಮಾಡ್ತಾರೆ. ನಾನು ಆಶಾ ಕಾರ್ಯಕರ್ತೆಯರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಇಂಥ ವಿಚಾರಗಳಿಗೆ ಸ್ಪಂದನೆ ಕೊಡುವಂಥ ಕೆಲಸಗಳು ಆಗಬೇಕು.
ಬರೀ ಮಹಿಳಾ ದಿನಾಚರಣೆ ಒಳ್ಳೆಯ ವಿಚಾರ, ಒಳ್ಳೆಯ ಕೆಲಸ. ನಾವು ಕೂಡ ಇನ್ನೊಂದು ಮಹಿಳೆಯ ನೋವನ್ನು ಅರ್ಥ ಮಾಡಿಕೊಳ್ಳುವಂಥ ಮನೋಸ್ಥಿತಿ ನಮ್ಮ ಹತ್ರ ಬರಬೇಕು. ಇದು ಒಂದಂತಲ್ಲ, ಸುಮಾರು 300 ನಾನು ಸುಮಾರು 13-14 ವರ್ಷದಿಂದ ನಾನು ಟ್ರಸ್ಟನ್ನು ನಡೆಸ್ತಾ ಇದ್ದೇನೆ. 13-14 ವರ್ಷದಿಂದ ಸುಮಾರು 300-356 ಮಹಿಳೆಯರು ನನ್ನ ಹತ್ರ ಮನೆ ಇಲ್ಲ, ಯಾವುದೇ ವ್ಯವಸ್ಥೆಗಳಿಲ್ಲ ಅಂತ ನನ್ನ ಟ್ರಸ್ಟಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಾನು ಆವಾಗ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ, ಯಾವತ್ತು ಒಂದು ದಿವಸ ನಾನು ಶಾಸಕನಾಗಿ ಈ ಕ್ಷೇತ್ರಕ್ಕೆ ಬರ್ತೇನೆ, ನಿಮಗೆಲ್ಲ 3 ಸೆನ್ಸ್ ಜಾಗವನ್ನು ಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೆ. ಇವತ್ತು ವಿಟ್ಲಮಡ್ನೂರಿನಲ್ಲಿ 8 ಎಕರೆ ಜಾಗವನ್ನು ಖರೀದಿ ಮಾಡಿ 187 ಜನರಿಗೆ ಜಾಗವನ್ನು 80 ಲಕ್ಷ ರೂಪಾಯಿಯಲ್ಲಿ 108 ಎಕರೆ ಜಾಗವನ್ನು ಖರೀದಿ ಮಾಡಿ ಅವರಿಗೆ ಜಾಗ ಕೊಡುವಂಥ ಕೆಲಸವನ್ನು ಮಾಡಿದೆ. ನಾವು ಮಾಡುವಂಥ ದೊಡ್ಡ ಕೆಲಸ ಅಂತ ನಾನು ಹೇಳೋದಲ್ಲ. ಈ ಮಹಿಳೆಯರು ಯಾರು ಇದ್ದಾರೆ ಅವರು ತನ್ನ ಗಂಡನನ್ನು ಕಳ್ಕೊಂಡಿದ್ದಾರೆ. 2 ಹೆಣ್ಣು ಮಕ್ಕಳು, ಕೆಲವರು ಗಂಡ ಬಿಟ್ಟು ಹೋಗಿದ್ದಾನೆ, ಕೆಲವರು ಗಂಡನನ್ನು ಕಳ್ಕೊಂಡಿದ್ದಾರೆ. 2 ಹೆಣ್ಣು ಮಕ್ಕಳಿದ್ದಾರೆ, ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಪುತ್ತೂರಿನಲ್ಲಿ ಈ ಒಂದು ಬಾಡಿಗೆ ಮನೆ, ಹಂಚಿನ ಮನೆ ಬಾಡಿಗೆ ತಗೊಳ್ಬೇಕಿದ್ರು ನೀವು 3,500 ರೂಪಾಯಿ ಬಾಡಿಗೆ ಕೊಡಬೇಕು. ಬರುವುದವರಿಗೆ 6,000ದಿಂದ 8,000 ರೂಪಾಯಿ ಸಂಬಳ. ಒಂದು ಗೇರು ಬೀಜ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಒಂದು ಗಾರ್ಬೆಲಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಾಂದರೆ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ. ಬಾಡಿಗೆ ಕೊಡುವುದಾ, ಕರೆಂಟ್ ಬಿಲ್ ಕಟ್ಟುವುದಾ, ಮಕ್ಕಳಿಗೆ ಓದಿಸುವುದಾ, ಕುಟುಂಬದ ಪರಿಸ್ಥಿತಿ ಹೇಗಿದೆ ನೋಡಿ. ಸೊ ನಾನು ಹೇಳುವಂಥದ್ದು, ಈಗ ಸರ್ಕಾರ ಇದನ್ನೆಲ್ಲ ಪರಿಗಣನೆಯೊಂದು ಗ್ಯಾರಂಟಿ. ಇವತ್ತು ಗ್ಯಾರಂಟಿಯಲ್ಲಿ ಅವರಿಗೆ 2,000 ರೂಪಾಯಿ ಬರುವಂಥದ್ದಾಗಿದೆ, ಕರೆಂಟ್ ಬಿಲ್ ಫ್ರೀ ಆಗಿದೆ, ಬಸ್ಸಿನಲ್ಲಿ ಉಚಿತವಾಗಿದೆ. ಇದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಮೇಲೆ ಎತ್ತಿದೆ ಅಂತ ನನ್ನ ಅನಿಸಿಕೆ. ಇಂಥ ಸಮಾಜದಲ್ಲಿರುವಂಥ ಕಟ್ಟಕಡೆಯ ವ್ಯಕ್ತಿಗಳು ಯಾರಿದ್ದಾರೆ, ಮಹಿಳೆಯರು ಯಾರಿದ್ದಾರೆ, ಅವರು ಯಾವತ್ತೂ ಕೂಡ ಅದನ್ನು ಸಮಾಜದಲ್ಲಿ ಗೌರವ ಬೇಕು. ಅವರಿಗೆ ಇನ್ನೊಂದು ಮದುವೆ ಆಗಬೇಕಾ, ಇನ್ನೊಂದು ಮದುವೆ ಆಗುವಂಥ ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ನಿಮಗೆ ಗೊತ್ತಿದೆ, ಅದನ್ನು ನಾನು ವಿವರವಾಗಿ ಬಿಚ್ಚಿ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಪರಿಸ್ಥಿತಿಯಲ್ಲೂ ಕೂಡ ಅವರಿಲ್ಲ. ಅದರಿಂದ ಸಮಾಜದಲ್ಲಿ ಕಷ್ಟದಲ್ಲಿರುವವರನ್ನು ಗುರುತಿಸುವಂಥ ಕೆಲಸಗಳಾಗಬೇಕು, ಅವರಿಗೆ ನ್ಯಾಯ ಕೊಡುವಂಥ ಕೆಲಸಗಳಾಗಬೇಕು. ಈ ಮುಖಾಂತರ ಮಹಿಳೆಯರ ಸಮಾವೇಶವನ್ನು ಏನು ಮಾಡಿದರೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೂಡ ಹೋಗುವಂಥ ಕೆಲಸಗಳು ಆಗಲಿ. ನೀವೆಲ್ಲ ಒಳ್ಳೆಯ ರೀತಿಯಿಂದ, ಮತ್ತು ನೀವೆಲ್ಲ ಇಲ್ಲಿ ಸೇರಿದ್ರಿ, ಯಾರು ಜಾಗ ಇಲ್ಲದವರಿದೆ, ನಮ್ಮ ಯೋಜನೆಗಳಿದೆ. ಜಾಗ ಯಾರು ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲದವರಿದ್ದಾರೆ ಅವರಿಗೆ ಎಲ್ಲ ನಾವು 2.25 ಸೆನ್ಸು ಜಾಗವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರಾದರೂ ನಿಮಗೆ ಗೊತ್ತಿದ್ದವರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿವೇಶನ ಇಲ್ಲದವರು ಇದ್ದರೆ ದಯಮಾಡಿ ನಮ್ಮ ಆಫೀಸಿಗೆ ಸೋಮವಾರ ಬರಲಿಕ್ಕೆ ಹೇಳಿ. ಸುಮಾರು 300 ಎಕರೆ ಜಾಗವನ್ನು ನಿಗದಿ ಮಾಡಿದ್ದೇವೆ. ಅವರಿಗೆ ಸೈಟ್ ಕೊಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡುತ್ತೇವೆ. ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಮೊದಲು 1,20,000 ರೂಪಾಯಿ ಸಿಗ್ತಿತ್ತು. ಮೊನ್ನೆ ಬಜೆಟಿನಲ್ಲಿ ಪ್ರತಿ ಮನೆ ಕಟ್ಟಲಿಕ್ಕೆ 2 ಲಕ್ಷ ರೂಪಾಯಿ, SC STಗೆ 3 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರ ಅನೌನ್ಸ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೂ ಕೂಡ ದುಡ್ಡು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಕರೆಂಟ್ ಇಲ್ಲದವರು, ಎಷ್ಟೋ ಜನರಿಗೆ ಕರೆಂಟ್ ಇಲ್ಲದವರಿಗೆ ಕರೆಂಟ್ ಸಿಗ್ತದೆ ಅಂತ ಗೊತ್ತಿಲ್ಲ. ನಮಗೆ ಫ್ಯಾನು AC ಇಲ್ಲದೆ ರಾತ್ರಿ ಮಲಗಲಿಕ್ಕೆ ಆಗೋದಿಲ್ಲ. ಕರೆಂಟೇ ಇಲ್ಲದವನು ಯಾವ ರೀತಿ ಮಲಗಬಹುದು ಅಂತ ನೀವು ತಿಳ್ಕೊಳ್ಳಿ. ಕರೆಂಟ್ ಇಲ್ಲದವರಿಗೂ ಕೂಡ ಅವರು ಹೋದ ಕೂಡಲೇ ಕರೆಂಟ್ ಕೊರ್ರೆ ಅಪ್ಜಿ ಐಕೆ NOC ಬತ್ತೊಂದು ಬಲ, ಐಕೆ ಕಂಪ್ಲೀಷನ್ ಬತ್ತೊಂದು ಬಲ ಅಂತ ಹೇಳ್ತಾರೆ. ದಯಮಾಡಿ ಯಾವುದೇ ಇಲ್ಲ, ಸರ್ಕಾರ ಕಾನೂನು ತಂದಿದೆ. ಅವನಿಗೆ 1,200 ಸ್ಕ್ವೇರ್ ಫೀಟ್ ಒಳಗಡೆ ಮನೆ ಇದ್ದರೆ ಯಾವುದೇ NOCಗಳು ಇಲ್ಲದೆ RTC ಡೋರ್ ನಂಬರ್ ಯಾವುದು ಬೇಡ, ಯಾವುದು ಇಲ್ಲದಿದ್ದರೆ VA ಇಂದ ಇಲ್ಲಿ ವಾಸವಾಗಿದ್ದಾರೆ ಅಂತ ಒಂದು ಲೆಟ್ರ್ ಬೇಕು. ಅದರ ಮುಖಾಂತರ ಕರೆಂಟ್ ಕೊಡುವ ಕೆಲಸಗಳನ್ನು ಕೂಡ ಮಾಡ್ತೇವೆ. 94C ಅಕ್ರಮ ಸಕ್ರಮ ನಿಮಗೆ ಗೊತ್ತಿರ್ಬೋದು. ಬೇರೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದವರು ಇದ್ದರೆ ನಾವು ಅವರಿಗೆ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅವರು ಅರ್ಜಿಯನ್ನು ತಗೊಂಡು ಬರ್ಬೋದು. ಕೆಲವರು ಬಡವರು ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೋದ ಕೂಡಲೇ VA ಏನಂತಾನೆ, ಈರ್ನ ಅರ್ಜಿನ ಕ್ಲೋಸ್ ಮಾಡ್ತಿದ್ದೀನಿ, ಅವು DC ಆಫೀಸಿಗೆ ಹೋತನು ನಾನು ಇವರಿಗೆ ತಿಕ್ಕುಜಿ ಅಂತ ಹೇಳ್ತಾನೆ. ದಯಮಾಡಿ ಹಾಗಿಲ್ಲ. ಅವರು ಅರ್ಜಿಯನ್ನು ತಗೊಂಡು ಬಂದು ಅದು ಪುನಃ ಪರಿಶೀಲನೆ ಮಾಡಿ ಸುಮಾರು 4,800 ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ, ಬೇರೆ ಬೇರೆ ಕಡೆ ಇರ್ಬೋದು. ಅದನ್ನು ಕೂಡ ಕೆಲಸ, ಯಾಕೆ ಇದನ್ನು ಏನೋ ಉಲ್ಲೇಖ ಮಾಡಿದೆ, ಒಂದು ಕಡೆ ನಾವು ಸಹಾಯ ಮಾಡುವಂಥದ್ದು, ಇನ್ನೊಂದು ಕಡೆ ನಾವು ಅವರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು. ಜಾಗ ಕೊಟ್ಟರೆ ಮನುಷ್ಯ ಯಾರೂ ಕೂಡ ಮರೀಲಿಕ್ಕಿಲ್ಲ. ಈ 94C ಅವ್ರು ಯಾರು ಬಡವರು ಮಾತ್ರ ಇರು, ದೊಡ್ಡವರೆಲ್ಲ ಅದನ್ನು ಮಾಡಿಕೊಂಡಾಗಿದೆ. ದುಡ್ಡು ಕೊಟ್ಟ, ಅದು ಕೊಟ್ಟ, ಏನೋ ಮಾಡಿಕೊಂಡಾಗಿದೆ.
ಇದನ್ನು ನಾವು ತಳಮಟ್ಟದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ, ನಿಮ್ಮ ಹತ್ರ ಏನು ಬೇರೆ ಏನು ಕೆಲಸ ಹೇಳುವುದಿಲ್ಲ. ಯಾರಾದರೂ ಅಂಥವ್ರು ಇದ್ದರೆ ಸೋಮವಾರ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕಚೇರಿಯಲ್ಲಿ ಇಡ್ತೇನೆ, ನೀವು ಅಲ್ಲಿಗೆ ಹೋಗಿ ಅಂತ ಕಳಿಸಿ. ಸ್ವಲ್ಪ ರಶ್ ಇರ್ತದೆ, ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ಜನರನ್ನು ಅಲ್ಲಿ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದರೆ ಸಮಾಜಕ್ಕೆ ಸಹಾಯ, ನಮ್ಮ ಪರವಾಗಿ ವಿಶ್ವಾಸ, ಒಂದು ದೊಡ್ಡ ದೇವರ ಕೆಲಸ ಮಾಡಿದಂತೆ ಆಗ್ತದೆ. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಇನ್ನೊಮ್ಮೆ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಮಹಿಳಾ ತಂಡಕ್ಕೆ ಇಂಥ ಕಾರ್ಯಕ್ರಮವನ್ನು ಮಾಡ್ತಾಯಿರಿ, ಒಳ್ಳೆಯದಾಗಲಿ. ಪ್ರತಿ ಬೂತಿನಲ್ಲಿ ಕೂಡ 10 ಮಹಿಳೆಯರನ್ನು ಗುರುತಿಸಿ ತಂಡವನ್ನು ಕಟ್ಟುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡಿ, ಪುತ್ತೂರಿನಲ್ಲಿ 2200 ಮಹಿಳೆಯರು ಒಂದೇ ವೇದಿಕೆಯಲ್ಲಿ ನಿಂತು ಕೂತು ಆ ಸಮಾವೇಶದಲ್ಲಿ ಭಾಗವಹಿಸಿದರೆ ನನಗೆ ಅತ್ಯಂತ ಸಂತೋಷ ಆಗ್ತದೆ ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಇವತ್ತು ನಮ್ಮ ದಕ್ಷಿಣ ಕನ್ನಡ ಗ್ರಾಮೀಣ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಈ ಮಹಿಳಾ ಸಂಭ್ರಮ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇವತ್ತು ನಮಗೆಲ್ಲರಿಗೂ ಮಹಿಳೆಯರಿಗೆ ವಿಶೇಷವಾಗಿ ಮಾರ್ಗದರ್ಶನ ನೀಡಲು ಬಂದಿರುವಂತಹ ನಮ್ಮ ರಾಜ್ಯ ಕಂಡಂಥ ಹೆಮ್ಮೆಯ ಸುಪುತ್ರಿ ಅಂತ ನಾವು ಹೇಳ್ಬೋದು. ಬಹುಶಃ ನನಗೂ ಅವರಿಗೂ ವಿಶೇಷವಾದ ಸಂಬಂಧ. ಯಾಕೆಂತ ಹೇಳಿದರೆ ನಾನು ಕೂಡ ಮೂಡಿಗೆರೆಯವನು, ಅವರು ಕೂಡ ಮೂಡಿಗೆರೆಯವರು. ಬಹುಶಃ ನನ್ನ ಪ್ರಥಮ ಓಟನ್ನು ನಾನು ಯಾರಿಗೆ ಹಾಕಿದ್ದು ಅಂತ ಹೇಳಿದರೆ ಅದು ಶ್ರೀಮತಿ ಮೋಟಮ್ಮ ಅವರಿಗೆ. ನಮ್ಮ ಮೂಡಿಗೆರೆಯ ಶಾಸಕಿಯಾಗಿ ಮುಂದೆ ರಾಜ್ಯದ ಸಚಿವರಾಗಿ ಮಹಿಳೆಯರ ಏಳಿಗೆಗೆ ವಿಶೇಷವಾಗಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದಂತಹ ಹಿರಿಯರಾದಂತಹ ಶ್ರೀಮತಿ ಮೋಟಮ್ಮರವರೇ, ಹಾಗೆಯೇ ನಮ್ಮ ಮಹಿಳಾ ಕಾಂಗ್ರೆಸ್ ಗ್ರಾಮೀಣ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಉಷಾ ಅಂಚನ್ರವರೇ, KPCC ಜನರಲ್ ಸೆಕ್ರೆಟರಿ ಅವರು, ನಮ್ಮ ಆತ್ಮೀಯರು ಹಿರಿಯರಾಗಿರುವಂತಹ MS ಕೋಟ್ಯಾನ್ರವರೇ, ಹಾಗೆಯೇ ನಮ್ಮ ಗ್ರಾಮೀಣ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮೊಹಮ್ಮದ್ ಅಲಿ ಅವರೇ, ಹಾಗೆಯೇ ಇತ್ತೀಚೆಗೆ ಡಾಕ್ಟರೇಟನ್ನು ಪಡೆದುಕೊಂಡಿರುವಂತಹ ನಮ್ಮ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶರೀಲ್ರವರೇ, ಹಾಗೆಯೇ ನಮ್ಮ ಪುತ್ತೂರಿನ ಬಹುಶಃ ಅನಿತಕ್ಕನವರ ಹೆಸರು ಕೇಳದವರು ಇಲ್ಲ. ಅನಿತಕ್ಕ ಅಂತ ಹೇಳಿದರೆ ಎಲ್ರಿಗೂ ಪರಿಚಯಸ್ಥರು, ಎಲ್ಲರಲ್ಲೂ ಕೂಡ ಅನ್ಯೋನ್ಯ ಸಂಬಂಧವನ್ನು ಇಟ್ಕೊಂಡಿರುವಂಥ ನಮ್ಮ ನೆಚ್ಚಿನ ಅನಿತಕ್ಕರವರಿದ್ದಾರೆ. ಹಾಗೆಯೇ ನಮ್ಮ ನಮಿತಾರವರವರಿದ್ದಾರೆ, ಅಲ್ಫೋನ್ಸ್ ಅವರವರಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವಂಥ ಎಲ್ಲ ಮಹಿಳಾ ಎಲ್ಲ ನನ್ನ ನೆಚ್ಚಿನ ಮಾತೆಯರೇ, ಹಾಗೆ ಸಹೋದರ ಸಹೋದರಿಯರೇ, ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಬಹುಶಃ ಸಮಯ ಭಾಳಷ್ಟು ಕಳೆದಿದೆ. ಬಹುಶಃ ಮಹಿಳೆಯರ ಬಗ್ಗೆ ನಾವು ಏನು ಬೇಕು ಏನು ಹೇಳಬೇಕು ಅದನ್ನೆಲ್ಲ ನಮ್ಮ MC ಅವರೇ ಹೇಳಿ ಮುಗಿಸಿದ್ದಾರೆ. ಅದರಿಂದ ನಾವು ಇನ್ನು ಹೇಳುವ ಅಗತ್ಯ ಇಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಮಹಿಳೆ ಅಂದರೆ ಏನು, ಒಂದು ಮನೆ ಬೆಳಗಬೇಕು ಅಂತ ಹೇಳಿದರೆ ಆ ಮನೆಯಲ್ಲಿ ಒಂದು ಮಹಿಳೆ ಸಂತೋಷವಾಗಿದ್ದರೆ ಖಂಡಿತವಾಗಲೂ ಆ ಮನೆ ಬೆಳಗುತ್ತೆ ಅನ್ನುವಂಥದ್ದು ಖಂಡಿತವಾಗಲೂ ಸತ್ಯವಾದಂಥ ಮಾತು. ಒಂದು ಮನೆ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ಆ ಮನೆಯಲ್ಲಿರುವಂಥ ಮಹಿಳೆ ಯಾವಾಗಲೂ ನಗುತ್ತಾ ಇರಬೇಕು ಅನ್ನುವಂಥದ್ದು. ಇವತ್ತು ಒಂದು ಮಾತು ನಾನು ಅವರು ಹೇಳಿದ್ದನ್ನು ಒಪ್ಪೋದಿಲ್ಲ. ಒಂದು ಹೇಳ್ತಾರೆ ಮಹಿಳೆಯರು ಹಿಂದುಳಿದಿದ್ದಾರೆ ಅಂತ. ಮಹಿಳೆಯರು ಇವತ್ತು ಹಿಂದುಳಿದಿದ್ದಾರೆ ಅಂತ ಅವರು ಹೇಳೋದು ನಾವು ತಪ್ಪು. ಯಾಕೆಂತ ಹೇಳಿದರೆ ಇವತ್ತು ಮಹಿಳೆಯರು ಎಲ್ಲಿಯೂ ಕೂಡ ಹಿಂದುಳಿದಿಲ್ಲ. ಈಗ ಮಹಿಳಾ ದಿನಾಚರಣೆಯನ್ನು ಯಾವ ಕಾರಣಕ್ಕಾಗಿ ಆಚರಣೆ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ನಮ್ಮ ಶಾಸಕರ ವಿಚಾರಗಳನ್ನು ಹೇಳಿದರು. ಶಾಸಕರು ಮಾತನಾಡುತ್ತಾ ಯಾವ ರೀತಿ ಈ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಅಂತೇಳಿ, ಮಹಿಳೆಯರು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಮೀಸಲಿರಿಸುವವರಲ್ಲ. ಮಹಿಳೆಯರು ಎಲ್ಲ ರಾಜಕೀಯದಲ್ಲಿರ್ಬೋದು, ಆರ್ಥಿಕವಾಗಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಶಿಕ್ಷಣದಲ್ಲಿರ್ಬೋದು, ಪ್ರತಿ ಒಂದು ವಿಚಾರದಲ್ಲೂ ಕೂಡ ಇರುವಂಥವರು ಇರೋದ್ರಿಂದ ಅದನ್ನು ಮಹಿಳಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು. ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿ ತುಂಬುವಂಥ ಕೆಲಸ ಆಗಬೇಕೆನ್ನುವ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಅಭಿನಂದಿಸ್ತಿದ್ದೇನೆ. ಯಾಕೆ ಅಂತ ಹೇಳಿದರೆ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇಲ್ಲಿ ಪ್ರಿಯದರ್ಶಿನಿ ವೀರ ಮಹಿಳೆ
ವೀರ ಮಹಿಳೆ ಪ್ರಶಸ್ತಿಯನ್ನು. ಇವತ್ತು ನಮ್ಮ ಸೇನೆಯಲ್ಲೂ ಕೂಡ ಮಹಿಳಾ ಸೇನಾಧಿಪತಿಗಳಿದ್ದಾರೆ. ಜಿಲ್ಲೆಯಲ್ಲಿ ಸೇನೆಯಲ್ಲಿ ದುಡಿದು ಅವರು ನಿವೃತ್ತರಾದವರನ್ನು ಇಲ್ಲಿ ಗೌರವಿಸುವಂಥ ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿಕೊಂಡಿರುವಂಥದ್ದು ಖಂಡಿತವಾಗಲೂ ಶ್ಲಾಘನೀಯ. ಅದಕ್ಕಾಗಿ ಅವರನ್ನು ಅಭಿನಂದಿಸ್ತೇನೆ. ನಮ್ಮ ಪುತ್ತೂರಿನ ಶಾಸಕರು ಅಶೋಕ್ ರೈ ಅವರು ಮಾತನಾಡ್ತಾ, ಇವತ್ತು ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಯಾವ ರೀತಿಯ ಪ್ರೋತ್ಸಾಹಗಳನ್ನು ಕೊಡ್ತಾ ಇದೆ, ಮಹಿಳೆಯರ ಕಲ್ಯಾಣಕ್ಕಾಗಿ ಯಾವುದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಬಹಳ ಸ್ಪಷ್ಟವಾಗಿ ಎಲ್ಲದನ್ನು ಹೇಳಿದ್ದಾರೆ. ನಾನು ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ ನಮ್ಮ ಶಾಸಕರು ಅಂತ ಹೇಳಿದರೆ ಬಹುಶಃ ಖಂಡಿತವಾಗಲೂ ಎಲ್ರಿಗೂ ಬಹಳ ಹೆಮ್ಮೆಯ ವಿಚಾರ. ಇವತ್ತು ಪುತ್ತೂರು ರಾಜ್ಯದಲ್ಲೇ ಒಂದು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ನಗರಗಳಲ್ಲಿ ಪುತ್ತೂರು. ಇವತ್ತು ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರು ಕೂಡ ಅದೇ ವೇಗದಲ್ಲಿ ಕೆಲಸವನ್ನು ಮಾಡಿಕೊಂಡು ಇವತ್ತು ಪುತ್ತೂರಿನ ಸಮಗ್ರ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ವಿಶೇಷವಾಗಿ ಮಹಿಳೆಯರಿಗಿರುವಂಥ ಕಾರ್ಯಕ್ರಮಗಳನ್ನು ಕೂಡ ಪ್ರತಿಯೊಂದು ಮನೆಗೆ ಮುಟ್ಟಿಸುವಂಥ ಕೆಲಸ ಅವರಿಂದ ಮಹಿಳಾ ಕಾಂಗ್ರೆಸ್ನೊಟ್ಟಿಗೆ ಆಗಬೇಕು ಅನ್ನುವಂಥ ಒಂದು ಆಶೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಲೂ ಇದರಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು. ಮಹಿಳೆಯರು ಇವತ್ತು ಯಾವುದೇ ವಿಚಾರದಲ್ಲಿ, ಮಹಿಳೆಯರಂದ ತಕ್ಷಣ ನಾವು ನಮ್ಮನ್ನು, ಈಗ ನಮ್ಮಲ್ಲಿ ಏನು ದೋಷಗಳಿರುತ್ತೋ, ನಮ್ಮಲ್ಲಿ ಏನು ವೀಕ್ನೆಸ್ಗಳಿರುತ್ತೋ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು. ಮಹಿಳೆಯರಂದರೆ ಕೇವಲ ನಾವು ಯಾರಾದರೂ ಲೀಡರ್ಸ್ಗಳು ಬಂದಾಗ, ಬಹುಶಃ ನಮ್ಮ ಮೋಟಮ್ಮರವರು ಮೊನ್ನೆ ಒಂದು ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಕೆಲವೊಂದು ಮಾತುಗಳನ್ನು ಅವರು ಆಡಿದ್ದು ಬಹಳಷ್ಟು ವೈರಲ್ ಆಯಿತು. ಭಾಳ ಅರ್ಥಪೂರ್ಣವಾಗಿ ಅವರು ಮಾತಾಡಿದ್ದಾರೆ. ನಾವು ಮಹಿಳೆಯರು ಅಂದ ತಕ್ಷಣ ನಾವು ಕೇವಲ ಫೋಟೋಗಳಿಗೆ, ನಾಯಕರ ಹಿಂದೆ ಓಡಲಿಕ್ಕೆ ಮಾತ್ರ ನಾವು ಸೀಮಿತರಾಗಬಾರ್ದು ಅನ್ನುವಂಥ ಮಾತನ್ನು ಅವರು ಹೇಳಿದ್ದನ್ನು ನಾನು ನೆನಪಿಸಿಕೊಳ್ತೇನೆ. ಖಂಡಿತವಾಗಲೂ ಪ್ರತಿಯೊಂದು ಮಹಿಳೆಗೆ ಒಂದು ಮಗುವನ್ನು ಹೆತ್ತು ಆ ಮಗುವಿನ ಪೋಷಣೆಯಲ್ಲಿ ಆ ಮಗುವನ್ನು ಎಲ್ಲ ಯಾವುದೇ ಉನ್ನತ ಹುದ್ದೆಗೆ ಏರಿಸುವಲ್ಲಿ ಆ ಮಹಿಳೆ ಸಶಕ್ತಳಾಗಿರ್ತಾರೆ ಅಂತ ಹೇಳಿದರೆ ಆ ಮಹಿಳೆ ಕೂಡ ಅಷ್ಟೇ ಸಶಕ್ತಳಾಗಿರ್ತಾರೆ ಅನ್ನೋದನ್ನು ನಾವು ಮರಿಬಾರ್ದು. ನಾವು ಯಾರೂ ಕೂಡ ಗ್ರಾಮೀಣ ಪ್ರದೇಶದವರು ಇರ್ಬೋದು ಅಥವಾ ಪಟ್ಟಣ ಪ್ರದೇಶದವರು ಇರ್ಬೋದು, ಪ್ರತಿಯೊಬ್ಬ ಮಹಿಳೆ ಕೂಡ ಅವರದೇ ಆದಂಥ ಶಕ್ತಿ ಇದೆ. ನಮ್ಮನ್ನು ನಾವು ವೀಕ್ ಇದ್ದೇವೆ, ನಮ್ಮನ್ನು ಯಾರು ನೋಡ್ತಾರೆ, ನಮ್ಮನ್ನು ಇದು ಮಾಡ್ತಾರೆ ಅಂತ ಒಂದು ಕೀಳುಭಾವನೆ ನಮ್ಮಲ್ಲಿ ಬೇಡ. ನಾವು ಧೈರ್ಯದಿಂದ ಮುನ್ನುಗ್ಗಿದ್ರೆ ಖಂಡಿತವಾಗಲೂ ಮಹಿಳೆಯರು ಇವತ್ತು ಬಹುಶಃ ಒಂದು ಗಂಡು ಸಾಧಿಸಿದ್ದನ್ನು ಇವತ್ತು ಮಹಿಳೆಯರಂತ ಹೇಳಿದರೆ ಮಹಿಳೆಯರು ಯಾವತ್ತೂ ಒಂದು ಕೈ ಮೇಲೇನೆ ಅಂತ ನಾವು ಹೇಳ್ಬೋದು. ಇವತ್ತು ಮಗುವನ್ನು ಹೆರುವಂಥ ಸೌಭಾಗ್ಯ ಇದ್ದರೆ ಅದು ತಾಯಿಗೆ ಸಿಕ್ಕಿರುವಂಥದ್ದು, ಅದು ಮಹಿಳೆಗೆ, ಅದು ಗಂಡಸರಿಗಿಲ್ಲ. ಆದ್ದರಿಂದ ಮಹಿಳೆ ಯಾವತ್ತೂ ಕೂಡ ಒಂದು ಪಾಲು ಮೇಲೆ ಇರುವಂಥದ್ದು. ನಮ್ಮ ಬಗ್ಗೆ ನಾವು ವೈಯಕ್ತಿಕವಾಗಿ ಮಹಿಳೆಯರನ್ನು ನಾವು ತಿಳಿದುಕೊಂಡು ಮುನ್ನಡೆದರೆ ಖಂಡಿತವಾಗಲೂ ಎಲ್ಲದನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಒಂದು ಮನೆ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ಅಲ್ಲಿ ಮುಖ್ಯವಾಗಿ ಆ ಮನೆಯ ಮಹಿಳೆ, ಆ ಮನೆಯಲ್ಲಿ ಸಂತೋಷ ಇದ್ದರೆ ಆ ಮನೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ಹಾಗೆ ಒಂದು ಗ್ರಾಮ ಒಳ್ಳೆಯದಾಗಬೇಕಾದ್ರೆ ಆ ಗ್ರಾಮದಲ್ಲಿರುವಂಥ ಮನೆಯ ಮಹಿಳೆಯರು ನಗುನಗುತ್ತಾ ಇದ್ದರೆ ಆ ಗ್ರಾಮ ಒಳ್ಳೆಯದಾಗುತ್ತೆ. ನಂತರ ಸದೃಢವಾದಂತಹ ದೇಶ ಏನಿದೆ ಇದು ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ಹೆಚ್ಚಿಗೆ ಇನ್ನು ಮಾತನಾಡದೆ, ಬಹುಶಃ ನಮ್ಮ ಹಿರಿಯ ನಾಯಕಿಯವರು, ನಾವು ಶಾಲೆಗೆ ಹೋಗ್ತಿರುವಾಗ ಅವರು MLA ಆದಂಥವರು, ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಬಿಟ್ಟು ನಾವು ವೇದಿಕೆಯಲ್ಲಿ ಇವತ್ತು ಹೋಗೋದು ಅಷ್ಟು ಸಮಂಜಸ ಅಲ್ಲ. ಆದರೆ ಅವ್ರ ಹತ್ರ ನಾನು ವಿನಯಪೂರ್ವಕವಾಗಿ ಕ್ಷಮೆ ಕೇಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಅಧ್ಯಕ್ಷರು ಹಾಗೆ ಎಲ್ಲ ನಿಮ್ಮೆಲ್ಲರಲ್ಲೂ ಕೂಡ ಕ್ಷಮೆ ಕೇಳಿಕೊಂಡು ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿರೋದ್ರಿಂದ ಮುಂದೆ ಹೋಗಲಿಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಎಲ್ರಿಗೂ ಒಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಇಷ್ಟು ಮಹಿಳೆಯರನ್ನ ಒಟ್ಟು ಸೇರಿಸಬೇಕಾದ್ರೆ ನಮ್ಮ ಮಹಿಳಾ ಅಧ್ಯಕ್ಷೆ ಅವರ ಸಹ ಪಾರ್ಟಿಗಳು ಎಷ್ಟು ಪ್ರಯತ್ನ ಮಾಡಿರ್ಬೋದು, ಎಷ್ಟು ತಲೆ ಹಾಳು ಮಾಡಿಕೊಂಡು ಕೆಲಸ ಮಾಡಿರ್ಬೋದು ಅನ್ನೋದನ್ನು ನಾವೆಲ್ಲ ಅರ್ಥ ಹೇಳೋಕ್ಕೆ ಸಾಧ್ಯ ಇರೋದಿಲ್ಲ. ಆದರೂ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ನಮ್ಮ ಸಂಘಟನೆ ಬಹಳ ಮುಖ್ಯ, ನಮ್ಮ ಒಗ್ಗಟ್ಟು ಬಹಳ ಮುಖ್ಯ. ಇದರಿಂದಲೇ ನಾವು ನಮ್ಮ ನಾಯಕರುಗಳನ್ನು ಹಿಡಿದಿಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ನೀವಿಲ್ಲ ಅಂತ ಹೇಳಿದರೆ ಅವರು ಗೆಲ್ಲುವುದು ಅಷ್ಟು ಸುಲಭ ಅಲ್ಲ. 50% ವೋಟರ್ಸ್ ನೀವಿದ್ದೀರಾ, ನೀವೆಲ್ಲ ಮರ್ತಿದ್ದೀರಾ. 50% ವೋಟರ್ಸು ಪ್ರತಿ ಕ್ಷೇತ್ರದಲ್ಲಿ ಇದ್ದೀವಿ. ಲೋಕೇಶ್ವರಿಯವರೇ, ನಮ್ಮ ಸೀನಿಯರು ಲೋಕೇಶ್ವರಿಯವರು ನಮ್ಮ ಕಾಲೇಜಿನಲ್ಲಿ, ಹಾಗೆ ನನ್ನ ಸ್ನೇಹಿತೆಯಾಗಿ ನನ್ನ ಜೊತೆ ನನಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದಂಥ ಲೋಕೇಶ್ವರಿಯವರು, ಬೆಳ್ತಂಗಡಿಯವರು, ಒನ್ಮಯ ಅವರಿಗೆ
ಶಾಸಕ ಕೆಲಸ ಸಿಕ್ಕಿದೆ, ಶಾಸಕ ಸ್ಥಾನ ನಿಲ್ಲೋದಕ್ಕೆ ಸಿಕ್ಕಿತ್ತು, ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಂ, ನಾನು ಇಲ್ಲಿ ಕೂತ್ಕೊಂಡು ಲೆಕ್ಕ ಹಾಕ್ತಿದ್ದೆ. ಈಗ ನಾವು 50% ಮಹಿಳೆಯರಿದ್ದೇವೆ ಅಂತ ಹೇಳಿದ್ವಿ. ಈ ಡಿಸ್ಟ್ರಿಕ್ಟ್ ಲೆವೆಲ್ಲು, KPCC ಲೆವೆಲ್ಲು ಮತ್ತು ತಾಲೂಕು ಮಟ್ಟದಲ್ಲಿ ಎಷ್ಟು ಮಹಿಳೆಯರು ಆಫೀಸ್ ಬೇರರ್ಸ್ ಆಗಿದ್ದಾರೆ ಹೇಳಿ ನೋಡುವ. ಬೆರಳೆಣಿಗೆಷ್ಟು ಇಲ್ಲಲ್ಲ. ಗ್ಯಾರಂಟಿ ಸಮಿತಿಗೆ ಒಂದಿಬ್ಬರು ಮಹಿಳೆಯರು ಸದಸ್ಯರಾಗಿರ್ಬೋದು ಅಷ್ಟೇ ಅಂತ ನನಗನ್ನಿಸ್ತದೆ. ಅಥವಾ ಇನ್ಯಾವುದೋ ಸಮಿತಿಗೆ ಒಂದಿಷ್ಟು ಜನ ಮೆಂಬರ್ ಆಗಿರ್ಬೋದು, ಜಿಲ್ಲಾ ಪರಿಷತ್ತಿಗೆ ನಿಂತು ಸೋತಿರೋರು ಇರ್ಬೋದು. ಆದರೆ ಈಗ ನಿಮಗೆ 50% ಕೋಟಾ ಸಿಗಬೇಕು. ನಾನು ಅದಕ್ಕೆ ಎಲ್ಲ ಕಡೆ ಹೇಳ್ತೀನಿ, ಮಹಿಳೆಯರು ಯಾವುದೇ ಪಕ್ಷದಲ್ಲಿ ಅವರು ಕರಿಬೇವಿನ ಸೊಪ್ಪಲ್ಲ, ಆಗಬಾರ್ದು. ಮಹಿಳಾ ವಿಂಗ್ ಬೇಕು, ಮಹಿಳೆಯರು ಇರಬೇಕು. ಏನಿಗೆ ಒಗ್ಗರಣೆಗೆ ಕರಿಬೇವು ಇಲ್ದಿದ್ರೆ ಸಾಂಬಾರು ಗಮ್ ಅನ್ನೋದಿಲ್ಲ ಅನ್ನೋ ಒಂದು ಭಾವನೆ ಏನಿದೆಯೋ ಹಾಗಾಗಬಾರ್ದು. ನಮ್ಮ ರೈಟ್ಸ್ಗೆ ನಾವು ಹೋರಾಟ ಮಾಡಬೇಕಾಗತ್ತೆ. ನಾನು ಇಲ್ಲಿ ನಮ್ಮ KPCC ಕಾರ್ಯದರ್ಶಿಗೆ ಕೇಳ್ತೇನೆ, ಯಾಕೆ ಮಹಿಳೆಯರಿಗೆ ರಾಜ್ಯ ಮಟ್ಟದಲ್ಲಿ ಸ್ಥಾನಮಾನ ಇಲ್ಲ? ಮಹಿಳಾ ಕಮಿಟಿಯಲ್ಲಿ ಇರೋದು ಬೇರೆ, ಮೇಯ್ನ್ ಕಮಿಟಿಯಲ್ಲೂ ಮಹಿಳೆಯರು ಇರಬೇಕು. ನಿಮ್ಮ ರೂರಲ್ ಲೆವೆಲಲ್ಲಿ ಬಹಳ ಸೀನಿಯರ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಅವ್ರುಗಳನ್ನು ಗುರುತಿಸ್ಬೇಕಾಗತ್ತೆ. ಅವಳಿಗೂ ನಿಮ್ಮಷ್ಟೇ ವಿಚಾರವಂತಿಕೆ ಇರುತ್ತೆ ಮತ್ತು ಶಕ್ತಿ ಇರುತ್ತೆ. ಅವ್ರು ನೋಡಿ ಡಬಲ್ ರೋಲ್ ಕೆಲಸ ಮಾಡ್ತಾರೆ. ಒಂದು ಕಡೆ ಸಂಸಾರ, ಗಂಡ ಮಕ್ಕಳು, ಮನೆ ಕೆಲಸ, ಜೊತೆಗೆ ರಾಜಕೀಯದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂತ ಹೇಳಿ ಹಗಲು ರಾತ್ರಿ ಮನೆ ತಿರುಗಿ ಅಡುಗೆ ರೂಮಿನೊಳಗೆ ಹೋಗಿ, ಅಕ್ಕ ಇಂಥವ್ರು ನಿಂತಿದ್ದಾರೆ, ನೀವು ವೋಟ್ ಹಾಕಲೇಬೇಕು, ಕಾಂಗ್ರೆಸ್ ಗೆಲ್ಲಿಸೋಣ ಅಂತ ಹೇಳೋ ಮಾತಿದೆಯಲ್ಲ, ಅದಕ್ಕಿಂತ ದೊಡ್ಡ ಸೇವೆ ನೀವೇನಾದರೂ ಬಯಸಬಲ್ಲರಾ ಪುರುಷರು? ಇಲ್ಲಲ್ವಾ? ಮತ್ತು ಹಾಗೆ ಅಂದಾಗ ಹೆಣ್ಣು ಮಕ್ಕಳನ್ನ ನೀವನ್ನು ಗುರುತಿಸೋದು ನಿಮ್ಮ ಧರ್ಮ. ಮುಂದಿನ ದಿನಗಳಲ್ಲಿ ನೀವು ಕ್ವಶನ್ ಮಾಡಬೇಕಾಗತ್ತೆ. ಆ್ಯಂಕರರ್ ನೀವು ಜೋರಾಗಿ ಮಾತಾಡ್ತೀರಾ, ಸ್ಟ್ರಾಂಗಾಗಿ ವಾಯ್ಸ್ ಮಾಡ್ತಾ ಇದ್ದೀರಾ. ಆ್ಯಂಕರರ್ಗೂ ನಾನು ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಬೇಕು. ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಕೇಳಬೇಕು. ಕೇಳಿ, ಜಿಲ್ಲಾ ಮಟ್ಟದಲ್ಲಿ ಕೇಳಿ, ಇದೆ ಸ್ಟೇಟ್ ಲೆವೆಲಲ್ಲಿ ಕೇಳಿ. ಯಾಕೆ ಕೇಳಬಾರ್ದು? ಈಗ ಹೆಣ್ಣನ್ನು ಬಹಳ ಚೆನ್ನಾಗಿ ಹಿಂದೆ, ಬಹಳ ಕಾಲದ ಹಿಂದೆ ಅಂದಕ್ಕೆ ಅಲಂಕಾರಕ್ಕೆ ಅನುಭವಿಸೋಕ್ಕೆ ಹೆಣ್ಣು ಅಂತ ಹೇಳ್ತಾಯಿದ್ರು. ಮತ್ತು ಹೆಣ್ಣನ್ನು ಭಾಳ ಮನೆಯಲ್ಲೇ 4 ಗೋಡೆ ಒಳಗೆ ಬಂಧಿಸ್ತಿದ್ರು. ಆವಾಗ ಮಹಾರಾಜನಿಗೆ ಎಲೆಡಿಕೆ ಚೀಲ ಹಿಡ್ಕೊಂಡು ಓಡಾಡ್ತಿದ್ದ ನಮ್ಮ ಸಂಚಿ ಹೊನ್ನಮ್ಮ ಅಂತ, ಅವಳು ಓದಿಲ್ಲ ಬರೆದಿಲ್ಲ, ಆದರೆ ಒಂದು ಪದ್ಯ ಕಟ್ಟಿದ್ಲಂತೆ, ಹದಿಬದಿಯ ಧರ್ಮ ಅಂತ. ಹೆಣ್ಣು ಹೆಣ್ಣೆಂದೇಕೆ ಬೀಳು ಗೆಳೆಯರಿ, ಕಣ್ಣು ಕಾನದ ಗಾವಿಲರೇ, ಹೆಣ್ಣು ನಿಮ್ಮೆಲ್ಲರನ್ನ ಹೊತ್ತವಳಲ್ಲವೇ, ಹೆಣ್ಣು ನಿಮ್ಮೆಲ್ಲರನ್ನ ಪುರದವಳಲ್ಲವೇ, ಹೆಣ್ಣೆಂದು ಏಕೆ ಬೀಳು ಗೆಳೆಯರಿ ಅಂತ ಹೇಳಿ ಆ ಹೆಣ್ಣು ಚುಚ್ಚಿ ಪದ್ಯ ಬರೆದಿದ್ದಾಳೆ. ಇವತ್ತು ಆ ಮಾತನ್ನು ನಾವು ಆಡದೇ ಇದ್ದರೆ, ನೆನೆಸ್ತಾ ಇದ್ದರೆ ಇವರಿಗೆ ಅರ್ಥ ಆಗೋದಿಲ್ಲ. ನಮಗೇನು ಗಂಡಸರ ಮೇಲೆ ದ್ವೇಷ ಇಲ್ಲ. ನೀವು ಬನ್ನಿ, ನಿಮ್ಮ ಜೊತೆ ಸಾಥ್ ಕೊಡುವ ರಾಜಕೀಯದಲ್ಲಿ ನಮ್ಮನ್ನು ಮುಂದೆ ತನ್ನಿ, ನಮಗೊಂದು ಸ್ಥಾನಮಾನ ಕೊಡಿಸಿ ಅಂತ ಕೇಳೋದು ನಮ್ಮೆಲ್ಲರ ಧರ್ಮ. ಅದಕ್ಕೆ ಒಗ್ಗಟ್ಟು ಬೇಕು. ಯಾರೋ ಒಬ್ಬರು ಇಬ್ಬರು ಶಾಸಕರ ಪರವಾಗಿಯೋ ಇನ್ಯಾವುದೋ ನಾಯಕರ ಹಿಂದೆ ಓಡಾಡಿದರೆ ಅದರಿಂದ ಏನು ನಿಮಗೆ ಸ್ಥಾನಮಾನ ಸಿಗೋದಿಲ್ಲ. ಒಟ್ಟಾಗಿ ಕೇಳಿ, ಒಟ್ಟಾಗಿ ಪ್ರಯತ್ನ ಮಾಡಿ. ಇಲ್ಲಿ ನೋಡಿ, ಇವತ್ತು ವಿಜಯವಾಣಿಲಿ ನನ್ನ ಮಗಳದೊಂದು ಆ್ಯಡ್ ಬಂದಿದೆ. ಅದರಲ್ಲಿ ಸೋಲಿಗೆ ಮಣಿಯದ ಛಲಗಾರ್ತಿ ನೀನು, ಮಮತೆಯ ಹರಿಸುವ ಕಲ್ಪವೃಕ್ಷ ನೀನು, ನಿನಗೆ ನೀನೇ ಸಾಟಿ ಮರೆಯದಿರು ನಿನ್ನ ಶಕ್ತಿ, ಜಗವ ಗೆಲ್ಲುವ ಹಾದಿಯಲ್ಲಿ ನೀನೇ ಸಾರಥಿ, ಹೆಣ್ಣು ಅಬಲೆಯಲ್ಲ ಅವಳು ಶಕ್ತಿಯ ಸ್ವರೂಪಿ, ಮನೆ ಬೆಳಗುವ ದೀಪವಾಗಿ ದೇಶ ಕಾಯುವ ಶಕ್ತಿಯಾಗಿ ಪ್ರತಿ ಪಾತ್ರದಲ್ಲೂ ಮಮತೆ ಹರಿಸಿ ತನ್ನ ಕನಸುಗಳನ್ನು ಬೆನ್ನತ್ತಿ ಸಾಗುವ ಪ್ರತಿಯೊಬ್ಬ ದಿಟ್ಟ ಮಹಿಳೆಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಿ ನನ್ನ ಮಗಳು ಆ್ಯಡ್ ಕೊಟ್ಟಿದ್ದಾಳೆ. ಶಾಸಕಿ ಹೇಗಿದೆ? ಇದನ್ನು ನೀವು ತರಿಸಿಟ್ಕೊಳ್ಳಿ. ವಿಜಯವಾಣಿಯಲ್ಲಿ ಬಂದಿದೆ. ಇದನ್ನು ನೀವು ತರಿಸಿಟ್ಕೊಂಡು ಈ ಛಲ ಬಲವನ್ನು ಹೊತ್ತು ನೀವು ನಿಮ್ಮ ಸ್ಥಾನಮಾನವನ್ನು ಕೇಳಬೇಕು ಅನ್ನೋದು ನನ್ನ ಮನವಿ.
ಹೌದಲ್ವಾ? ಅದಕ್ಕೂ ಅಂಗನವಾಡಿ ಟೀಚರ್ದೊಂದು ಗುಂಪು ಇರಲಿ, ಅದು ನಿಮ್ಮ ಗ್ಯಾರಂಟಿ ಮಹಿಳೆಯರ ಒಂದು ಗುಂಪು ಇರಲಿ, ಅಥವಾ ಇನ್ನು ನಮ್ಮ ಇನ್ನೊಂದು ಇದೆಯಲ್ಲ ಆಶಾ ಕಾರ್ಯಕರ್ತರ ಗುಂಪು ಇರಲಿ, ಮತ್ತು ನಮ್ಮ ಸ್ತ್ರೀ ಶಕ್ತಿ ಗುಂಪು ಇರ್ಬೋದು, NRLM ಗ್ರೂಪ್ ಅಂತ ಹೇಳಿದರೆ ಅದು ಇದು ಅಳಿಯಲ್ಲ ಮಗಳನ ಗಂಡ. ನಾವು ಮಾಡಿದ ಗುಂಪಿಗೆ ಆ ಹೆಸರಿಟ್ಕೊಂಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು. ನಮ್ಮವು ಕುರಿಗಳ ಥರ ಅದನ್ನು ಒಪ್ಕೊಂಡಿದ್ದಾರೆ. ಅದು ಸರಿಯಲ್ಲ. ನಾವು ಮಾಡಿರೋ ಗುಂಪುಗಳು ನಮ್ಮ ಗುಂಪಲ್ಲೇ ಸಾಲ ಕಟ್ಟುವ, ಸಾಲ ಸೇರಿಸುವ, ಹಣ ಸೇರಿಸುವ, ಕೊಳ್ಳುವ ಕೆಲಸವನ್ನು ಮಾಡಿಕೊಳ್ಳಬೇಕು. ಇದು ನನ್ನ ಆಶಯ. ಇದಕ್ಕೆ ನೀವೆಲ್ಲ ಸತತವಾಗಿ ಪ್ರಯತ್ನ ಮಾಡಿ ನಿಮಗೆಲ್ಲ ಯಶಸ್ಸು ಸಿಗಲಿ. ಈ ಹೆಣ್ಣುಮಕ್ಕಳು ಚಂಡೆ ಹೊಡಿತಾರೆ, ಅವರು ಅದು ಗಂಡು ಮಕ್ಕಳ ಕಲೆ ಅಂತ ಎಲ್ಲರೂ ಹೇಳ್ತಿದ್ರು. ನಾನು ಅದಕ್ಕೆ ಬರುವಾಗ ಅವರ ಚಂಡೆಗೆ ಹೆಜ್ಜೆ ಹಾಕಿದೆ. ಹೆಣ್ಣುಮಕ್ಕಳು ಯಾವುದರಲ್ಲಿ ಕಡಿಮೆ ಇದ್ದಾರೆ? ಎಲ್ಲ ರಂಗದಲ್ಲೂ ಮಹಿಳೆಯರು ಇದ್ದಾರೆ. ಅವರಿಗೆ ಬೆಂಬಲ ಬೇಕು, ಪ್ರೋತ್ಸಾಹ ಬೇಕು, ಅವರನ್ನು ಗುರುತಿಸಬೇಕು, ಗೌರವಿಸಬೇಕು. ಅದಕ್ಕೆ ಹೇಗೆ ಅದನ್ನು ಸಾಧಿಸೋದು ಅನ್ನೋದೇ ನಮ್ಮಲ್ಲಿ ಒಗ್ಗಟ್ಟು, ಒಂದಾಗಿ ಸೇರಿ ಮಾತಾಡುವುದು, ನಾಯಕರನ್ನು ಕೇಳುವುದು. ಅದನ್ನು ಮಾಡಬೇಕಾದ್ರೆ ನಾವು ಇಲ್ಲಿ ಸಂಘಟಿತರಾಗಿ MLA ಹೇಳಿದ ಹಾಗೆ ಯಾರೋ ಮಹಿಳೆ ಮಗುವಿಗೆ ಸಂಕಷ್ಟ ಇದೆ, ಪಕ್ಕದ ನಮ್ಮ ಮಹಿಳಾ ಸಹಾಯಕಿಯರು ಅದನ್ನು ಗುರುತಿಸಿ ಅವಳಿಗೆ ರೇಷನ್ ಕಾರ್ಡ್ ಮಾಡಿಸೋದಿರ್ಬೋದು, ಆಧಾರ್ ಕಾರ್ಡ್ ಮಾಡಿಸೋದಿರ್ಬೋದು, ಮತ್ತು ನಿಮ್ಮ ಈ ಏನು ನಮ್ಮ ಪ್ರಧಾನಮಂತ್ರಿಯ ಆಯುಷ್ಮಾನ್ ಕಾರ್ಡ್ ಮಾಡಿಸೋದಾಗಲಿ ಅದನ್ನೆಲ್ಲ ಮಾಡಿಸ್ಕೊಟ್ರೆ ಅವಳಿಗೆ ಎಷ್ಟೋ ಸಹಾಯ ಆಗುತ್ತೆ. ಹಾಗೆ ಕೆಲವರಿಗೆ ಈ ಗ್ಯಾರಂಟಿಯಲ್ಲಿ 2,000 ರೂಪಾಯಿ ಲಿಂಕ್ ಸಿಕ್ಕಿರೋದಿಲ್ಲ, ಅವನ್ನೆಲ್ಲ ನೀವು ನಿಂತು ಮಾಡ್ತಿದ್ರೆ ನೀವು ಕರೆದ್ರೆ 10 ಹೆಣ್ಣುಮಕ್ಕಳು ನಿಮ್ಮ ಕೈಲಿ ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ಜೊತೆ ವಾಯ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಲೆಕ್ಷನ್ ಬಂದೇ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಆಗ ಎಲ್ಲ ನಾಯಕರು ನಿಮ್ಮ ಮುಂದೆ ನಿಲ್ಲಬೇಕು. ಲೋಕೇಶ್ವರಿ ಅಕ್ಕ, ನೀ ಹೇಳಿದರೆ ಇಷ್ಟು ಜನ ಓಟ್ ಹಾಕ್ತಾರಂತೆ. ನಮ್ಮ ಆಶಾ ಅಂಚನವರೇ, ನೀವು ಹೇಳಿದರೆ ಇಷ್ಟು ಜನ ನಮಗೆ ಓಟ್ ಹಾಕ್ತಾರೆ, ಅಕ್ಕ ಸಹಾಯ ಮಾಡಬೇಕು ಅಂತ ಕೇಳಬೇಕು. ಅದನ್ನು ಬಿಟ್ಟು ನಾವು ಪೊಸಿಷನ್ಗೋಸ್ಕರ ಗೋಗೇರಿಯೋದು ಆಗಬಾರ್ದು ಅನ್ನೋದು ನನ್ನ ಮೊದಲಿನ ಮನವಿ. ಅದನ್ನು ಮಂಗಳೂರಿನಲ್ಲಿ ಮಾತಾಡಿದ್ದಕ್ಕೆ ಪ್ರಜಾವಾಣಿಯವರು ನಾಯಕರ ಮುಂದೆ ಓಡಾಡಬೇಡಿ ಗ್ಲಾಮರಸ್ ಆಗಿ ಅಂತ ಸತ್ಯ ಹೇಳಿದೆ. ನಾನು ಗ್ಲಾಮರಸ್ ಆಗಿ ಓಡಾಡೋದ್ರಿಂದ ನಮಗೆ ಪೊಸಿಷನ್ ಸಿಗೋದಿಲ್ಲ. ಅರ್ಥ ಆಯ್ತಾ? ನಾವು ನಾಯಕರು, ನಾಯಕಿ ಅನ್ನೋದನ್ನು ನಮ್ಮ ಪ್ರಿಯಾಂಕಾ ಗಾಂಧಿ ಬೆಂಗಳೂರಿನಲ್ಲಿ ಬಂದು ಉದ್ಘಾಟನೆ ಮಾಡಿ ಆವಾಗ ಅದಕ್ಕೆ ಅಧ್ಯಕ್ಷರಾಗಿ ಉಮಾಶ್ರೀನ್ ಮಾಡಿದ್ರು, ನೆನಪಿದೆಯಾ ನಿಮಗೆ? ಮಹಿಳೆಯರಿಗೆ ನಾವು ನಾಯಕರಾಗಬೇಕು. ನಮ್ಮನ್ನು ನಾಯಕರು ಅಂತ ಹೇಳಿ ಹೆಣ್ಣು ಮಕ್ಕಳು ಕರಿಬೇಕು. ಆಶಾ ನಮ್ಮ ಅಂಜನ್ ಇರ್ಬೋದು, ನಿಮ್ಮ ಹೆಸರು ಗೊತ್ತಿಲ್ಲ, ಅನಿತಾ ಇರ್ಬೋದು, ಮತ್ತು ನಮ್ಮ ಡಾಕ್ಟ್ರ್ ಇರ್ಬೋದು, ಯಾರೇ ಇರ್ಬೋದು. ಹಾಗೆ ನೀವು ಒಗ್ಗಟ್ಟಾಗಿ ಒಂದಾಗಿ ಕೆಲಸ ಮಾಡಿ. ನಾನು ಬರ್ತಿರಲಿಲ್ಲ, ಮಂಗಳೂರಿಗೆ ಬಂದಿದ್ದೇನೆ, ಮತ್ತೆ ನಾನು ಬರೋದಿಲ್ಲ ಅಂತ ಹೇಳಿದೆ. ನಮ್ಮ ರೈ ಅವರು ಇಲ್ಲ, ಹೆಣ್ಮಕ್ಳೆಲ್ಲ ನಿಮ್ಮನ್ನು ತುಂಬ ನೆನೆಸ್ತಾರೆ, ನೀವು ಬರಬೇಕು ಅಂತ ಬಯಸ್ತಾರೆ, ಬನ್ನಿ ಅಂತ. ನಾನು ಎಷ್ಟು ಕಾಲ ಇರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿ ನೀಡಿದರೆ ಅದು ನನ್ನ ಆತ್ಮಕ್ಕೆ ಶಾಂತಿ ಬರ್ತದೆ ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ಬೆಳಿಗ್ಗೆನೇ 8 ಗಂಟೆಗೆ ಹೊರಟು ನಾನು ಇಲ್ಲಿ ಬಂದಿದ್ದೇನೆ. ನನಗೆ ತುಂಬ ಹೆಮ್ಮೆಯಾಗಿದೆ, ನೀವಿಷ್ಟು ಜನ ಸೇರಿದ್ದೀರಾ. ನಿಮ್ಮ ಹಿಂದೆ ಸಾಕಷ್ಟು ಜನ ಪುರುಷರ ಸಹಾಯ ಇದೆ. ಅಂಥವ್ರನ್ನ ಮರೆತಿಸಬೇಡಿ, ಅವ್ರನ್ನ ಗುರುತಿಸಿ. ಮುಂದಿನ ದಿನಗಳಲ್ಲಿ ನೀವು ಇಲ್ಲಿಂದ KPCC ಸದಸ್ಯರಾಗಿ ಹೋಗಿ, ಸೆಕ್ರೆಟ್ರಿ ಆಮೇಲೆ, ಅರ್ಥ ಆಯ್ತಾ, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ ಹೋಗಿ ಮೇಯ್ನ್ ಕಮಿಟಿಗೆ. ಅದು ಆಗಬೇಕಾದ್ರೆ ನೀವು ಮಹಿಳಾ ಕಾಂಗ್ರೆಸ್ ಸ್ಟ್ರಾಂಗ್ ಆಗಬೇಕು. ಮಹಿಳಾ ಕಾಂಗ್ರೆಸ್ ಸ್ಟ್ರಾಂಗ್ ಆಗಬೇಕು, ಅಲ್ಲಿಗೆ ರಾಜ್ಯ ಮಟ್ಟಕ್ಕೆ ಹೋಗಬೇಕು, ಇವ್ರನ್ನ ಸೇರಿಸ್ಬೇಕು ಅಂತೇಳಿ ಗೆದ್ದಿರುವ MLA ಕೇಳಬೇಕು, ಸೋತಿರುವ MP ಕೇಳಬೇಕು, KPCC ಇವ್ರನ್ನ ಕೇಳಬೇಕು, ಬ್ಲಾಕ್ ಅಧ್ಯಕ್ಷರ ಮೂಲಕ ನೀವು ಹೋಗಬೇಕು. ಹೋಗಿ ಕೇಳಿದಾಗ ಮಾತ್ರ ನಿಮಗೆ ಸಿಗ್ತದೆ ವಿನಃ ಯಾರೂ ಕರೆದು ನಿಮಗೆ ಅಮ್ಮ ನೀನು ಅಷ್ಟು ವರ್ಷ ಸರ್ವಿಸ್ ಮಾಡಿದೀಯಾ ಬಾ ತಾಯಿ ಬಾ ಅಂತ ಯಾರೂ ಕರೆಯೋದಿಲ್ಲ.
ಅರ್ಥ ಆಯ್ತಾ? ಹಾಗೆ ನೀವೆಲ್ಲ ಮುಂದೆ ಬರಬೇಕು. ನೋಡಿ, ಅವ್ರು ಹೇಳ್ತಾ ಇದ್ರು ನೀವು ಹಾಡ್ತೀರಂತ. ನಾನು ಯಾಕೆ ಹಾಡ್ತಿದ್ದೆ ಅಂದರೆ, ಆಗಿನ ಕಾಲದಲ್ಲಿ ನನ್ನ ಅಜ್ಜಿ ತಾಯಿ ಕಾಲದಲ್ಲಿ ಹೆಣ್ಮಗಳು ಆಗ ಕೂಡ ಗಟ್ಟಿಯಾಗಿದ್ರಂತೆ. ಯಮಧರ್ಮರಾಯನ್ನೇ ಎದುರಿಸ್ತಾಳೆ. ಏನು ಯಮಧರ್ಮರಾಯ, ಇದಕ್ಕಿದ್ದಂಗೆ ಬಂದುಬಿಟ್ಟೆ, ನೀರು ಕುಡಿ ಕೂತ್ಕೋ ಅಂತ. ನಾ ಕುಡಿಯೋದು ಇಲ್ಲ, ಕೂರೋಕ್ಕೂ ಬಂದಿಲ್ಲ, ನೀನು ನಡಿ ಮುಂದೆ, ನಿನಗೆ ಟೈಮ್ ಬಂದಿದೆ ಸಾವಿಗೆ ಅಂತ ಕರೀತಾನೆ. ನೋ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ. ನೋಡು, ಮನೆ ಮುಂದೆ ಚಪ್ರ ಹಬ್ಬ, ನನ್ನ ಗಂಡ ಮಂದಿರದ ಮಹಾದೇವನಂತಿದ್ದಾನೆ, ಹಾಲುಣ್ಣ ಮಗು ಇದೆ, ಇದನ್ನೆಲ್ಲ ಬಿಟ್ಟು ಹೆಂಗೆ ಬರಲಿ ಅಂತ. ಅಯ್ಯೋ ದಡ್ಡಿ ನೀನು ಇಲ್ಲ ಅಂದರೂ ಆಗುತ್ತೆ, ಅದಕ್ಕೆಲ್ಲ ಬೇರೆ ಹೆಣ್ಣು ಬರ್ತಾಳೆ ಅನ್ನೋದನ್ನು ಅವನು ಹೇಳ್ತಾನೆ. ಆದರೆ ಹೇಳ್ತಾಳೆ, ಆಚಿಕೇರಿಯಲ್ಲಿ ಕಳ್ಳರು ಸುಳ್ಳರು ಇದ್ದಾರಲ್ಲ, ರಂಡೇರು ಮುಂಡೇರು ಅಂತ ಹೇಳ್ತಾರೆ. ನಾನು ನಮ್ಮ ಹೆಣ್ಮಕ್ಳಿಗೆ ಆ ಪದ ಬಳಸಲಿಕ್ಕೆ ಇಷ್ಟ ಇಲ್ಲದಲ್ಲೇ ಕಳ್ಳರು ಸುಳ್ಳರು ಇದ್ದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗುವಂತ. ಅವರು ಯಾವತ್ತಿದ್ರು ನಮ್ಮವರೇ, ನಡಿ ನೀನು ಅಂತ ಅವನು ಅವಳನ್ನು ಕರ್ಕೊಂಡು ಹೋಗ್ತಾನೆ. ಎಂಥ ಒಂದು ಹೃದಯ ಸ್ಪಂದಿಸುವಂಥ ಅಥವಾ ಹೃದಯ ಬಿರಿಯುವಂಥ ಮಾತು ಹೇಳಿ ನೋಡೋಣ. ಅದನ್ನು ನಾನು ಹೋದ ಕಡೆ ಎಲ್ಲ ನಮ್ಮ ಹೆಣ್ಣುಮಕ್ಳಿಗೆ ಧೈರ್ಯ ಬರಲಿ, ಆ ಥರ ಕೇಳುವ, ಹೋರಾಟ ಮಾಡುವ ಅಂತ ಹೇಳಿ ಹಾಡ್ತೀನಿ ನಾನು. ಅದರಿಂದ ಅದನ್ನು ಹಾಡಿ ನನ್ನನ್ನು ಕರೆದಿದ್ದೀರಾ, ನಾ ಬಂದಿದ್ದೀನಿ, ನನಗೆ ತುಂಬ ಸಂತೋಷ ಆಗಿದೆ. ನಿಮಗೆ ಛಲ ಬಲ ಬರಲಿ, ಒಗ್ಗಟ್ಟು ಉಡೀಲಿ ಅಂತ ಮೊದಲನೇದಾಗಿ ಹಾರೈಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ. ಆ ಹಾಡನ್ನು ಒಂದೆರಡು ಸ್ಟಾಂಜ ಮಾತ್ರ ನಾನು ಹಾಡ್ತೇನೆ, ಯಾಕೆಂದರೆ ನನಗೆ ಲೋವರ್ ಬ್ಯಾಕ್ ಕಂಪ್ರೆಷನ್ ಇದೆ, ಹೆಚ್ಚು ಹೊತ್ತು ನಿಲ್ಲಕ್ಕೆ ಆಗೋದಿಲ್ಲ. ಹಾಗಾಗಿ ಜವರಾಯ ಬಂದಾರೆ ಬರಿ ಕೈಲಿ ಬರಲಿಲ್ಲ, ಜವರಾಯ ಬಂದಾರೆ ಬರಿ ಕೈಲಿ ಬರಲಿಲ್ಲ, ಕೊಡಗೋಲು ಕೋಲೊಂದು ಹೆಗಲೇರಿ, ಕೊಡಗೋಲು ಕೋಲೊಂದು ಹೆಗಲೇರಿ ಬಂದಾರೆ, ಒಳ್ಳೊಳ್ಳೆ ಮರನ ಕಡಿ ಬಂದ, ಫಲ ಬಿಟ್ಟ ಮರನ ಕಡಿ ಬಂದ ಎಂದು ಬರದ ಜವರಾಯ, ಹಿಂದೇಕೆ ಬಂದಿರಿ ಕೊಳ್ಳಿರಿ ನೀರ, ಕುಡಿ ನೀರ, ಕುಡಿಯೋಕೆ ಬಂದಿಲ್ಲ ಕೂರೋಕೆ ಬಂದಿಲ್ಲ, ಗಂಡನ ಮಡದಿ ನಡೆ ಮುಂದೆ, ಮನೆ ಮುಂದೆ ಚಪ್ಪಾರ ಹಬ್ಬದ ಸಡಗಾರ, ಬಿಟ್ಟಂಗೆ ಬರಲಿ ಜವರಾಯ, ಹಬ್ಬ ಮಾಡುವಂಥ ಕಡು ಚೆಲುವೆ ಬರುತ್ತಾಳೆ, ಗಂಡನ ಮಡದಿ ನಡೆ ಮುಂದೆ, ಮಂದಿರದ ಮಹಾದೇವ ನಂತಿರುವ ಪತಿರಾಯ, ಮಂದಿರದ ಮಹಾದೇವ ನಂತಿರುವ ಪತಿರಾಯ, ಬಿಟ್ಟಂಗೆ ಬರಲಿ ಜವರಾಯ, ಮಹಾರಾಯ ತಕ್ಕಂಥ ರಾಣಿಯು ಬರುತ್ತಾಳೆ, ರಾಯನ ಮಡದಿ ನಡೆ ಮುಂದೆ. ನಮ್ಮ ಗಂಡಸರು ಯಾರು ಯಾವತ್ತಾದರೂ ನನ್ನ ಹೆಂಡ್ತಿ ಕರ್ಕೊಂಡು ಹೋಗ್ಬೇಡಪ್ಪ, ಅಷ್ಟು ಒಳ್ಳೆ ಹೆಂಗಸಿ ಸುಂದರವಾಗಿದ್ದಾಳೆ, ಸಂಸಾರ ಚೆನ್ನಾಗಿ ನಡೆಸ್ತಿದ್ಲು ಅಂತ ಹೇಳಿ ಯಾರು ಕಣ್ಣೀರು ಹಾಕೋದು ಇರ್ಬೋದು, ಹೇಳೋದು ಕೇಳಿದ್ದೀರಾ? ಅವಳು ಸತ್ಲು ಅಂದು ಕೂಡ ಅವ್ರ ಮನೆಯವರು ಅವರು ನೆಕ್ಸ್ಟ್ ಮದುವೆಗೆ ರೆಡಿ, ಕಸ ಗುಡಿಸೋರಿಲ್ಲ, ಕಾಫಿ ಮಾಡೋರಿಲ್ಲ, ಮಗುಗೆ ಸ್ನಾನ ಮಾಡಿಸೋರಿಲ್ಲ, ಬೇಕೇ ಬೇಕು ಇನ್ನೊಂದು ಮದುವೆ ಅಂತಾರೆ. ನಮಗೆ ಯಾರು ಹೇಳ್ತಾರೆ ಹಾಗೆ? ಇಲ್ಲಲ್ವಾ? ಹಾಲು ಬಾನ ಉಂಡು ತೋಳು ಮೇಲಾಡುವ, ಹಾಲು ಬಾನ ಉಂಡು ತೋಳು ಮೇಲಾಡುವ, ಬಾಲನ ಬಿಟ್ಟಂಗೆ ಬರಲಯ್ಯ, ಬಾಲಾಗ ತಕ್ಕಂಥ ಬಾಲೆಯು ಬರುತ್ತಾಳೆ, ಬಾಲನ ತಾಯಿ ನಡೆ ಮುಂದೆ, ಕಾಳು ಕಡ್ಡಿ ಮಾರಿ ಕಟಾಣಿ ಮಾಡಿಸಿವ್ನಿ, ಕಾಳು ಕಡ್ಡಿ ಮಾರಿ ಕಟಾಣಿ ಮಾಡಿಸೀನಿ, ಕಟ್ಟಾಣೊಂದರೆಗಳಿಗೆ ಕಟ್ಟಲಿಲ್ಲ, ಕಟ್ಟಾಣೊಂದರೆಗಳಿಗೆ ಕಟ್ಟಲಿಲ್ಲ ಜವರಾಯ, ಬಿಟ್ಟಂಗೆ ಬರಲಿ ಜವರಾಯ, ಬಿಟ್ಟಂಗೆ ಬರಲಿ ಜವರಾಯ, ಕಟ್ಟಾಡಿ ಕಟ್ಟುವಂಥ ಕಡು ಚೆಲುವೆ ಬರುತ್ತಾಳೆ, ಕಟ್ಟಾಣಿ ಕಟ್ಟುವಂಥ
ಕಡು ಚೆಲುವೆ ಬರುತ್ತಾಳೆ ಗಂಡನ ಮಡದಿ ನಡೆ ಮುಂದೆ. ಆಚೆ ಕೇರಿಲಿ ಕಳ್ಳಾರು ಸುಳ್ಳಾರು ಅವ್ರನ್ನಾದ್ರೂ ಕರಕೊಂಡು ಹೋಗಬಾರದೆ. ಆಚೆ ಕೇರಿಲಿ ಕಳ್ಳಾರು ಸುಳ್ಳಾರು ಅವ್ರನ್ನಾದ್ರೂ ಕರಕೊಂಡು ಹೋಗಬಾರದೆ. ಜವರಾಯ ಬಂದಾರೆ ಬರಿ ಕೈಲಿ ಬರಲಿಲ್ಲ ಕೊಡಗೋಲು ಕೋಲೊಂದು ಹೆಗಲೇರಿ. ಕೊಡಗೋಲು ಕೋಲೊಂದು ಹೆಗಲೇರಿ ಬಂದಾರೆ ಒಳ್ಳೆಳ್ಳೆ ಮರವ ಕಡಿ ಬಂದ. ಪರ ಬಿಟ್ಟ ಮರನ ಕರಿ ಬಂದ. ಫಲ ಬಿಟ್ಟ ಮರನ ಕಡಿ ಬಂದ. ನಮಸ್ಕಾರ. ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆ ಸಾಧನೆಯನ್ನು ಸಾಧಿಸಬೇಕಾದರೆ ಅದರ ಹಿಂದೆ ಒಂದಷ್ಟು ನೋವು ಕಷ್ಟಗಳು ಖಂಡಿತ ಇರ್ತದೆ. ಆದರೆ ಆ ನೋವು ಕಷ್ಟಗಳು ಯಾರಿಗೆ ಕಾಣುವುದಿಲ್ಲ. ನಮ್ಮ ಮುಂದುಗಡೆ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ, ನಾವು ಬೇರೆ ಕಡೆ ಹೋಗುವ ಅವಶ್ಯಕತೆಯೇ ಇಲ್ಲ. ಎಷ್ಟೊಂದು ಚುರುಕಾಗಿ ಅಂದರೆ ನಮ್ಮ ಕಣ್ಣು ಮುಂದುಗಡೆನೆ ಎಲ್ಲ ಕಾರ್ಯಕ್ರಮವನ್ನು ಕೂಡ ಅಚ್ಚುಮೆಚ್ಚಿನಿಂದ ಪ್ರತಿಯೊಂದು ಮಹಿಳೆಯರನ್ನು ಒಟ್ಟುಗೂಡಿಸಿ ಬಹಳ ಸುಂದರವಾಗಿ ಎಲ್ಲ ಮಹಿಳೆಯರಿಗೆ ಅರಿವಾಗುವಂತೆ ಅವರನ್ನು ಎಲ್ಲ ಕ್ಷೇತ್ರದಲ್ಲಿ ಮುಂದುವರಿಸಲು ಪ್ರಯತ್ನ ಪಡುವಂತಹ ಮುಖ್ಯವಾಗಿ ನಮ್ಮ ಉಷಾ ಮೇಡಮ್ ಅವರಿಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಮೇಡಮ್. ಯಾಕಂದರೆ ಮಾನಸಿಕವಾಗಿ, ಶಾರೀರಿಕವಾಗಿ, ಅದೇ ರೀತಿ ಫೈನಾನ್ಷಿಯಲಿ ಎಲ್ಲದರಲ್ಲೂ ಒಂದು ಮಹಿಳೆ ಸ್ಟ್ರಾಂಗ್ ಆಗಿರಬೇಕು. ಹಾಗಿದ್ದರೆ ಮಾತ್ರ ಅವಳು ತನ್ನ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಲು, ಉನ್ನತ ಸ್ಥಾನದಲ್ಲಿ ಏರಿಸಲು ಸಾಧ್ಯವಾಗ್ತದೆ. ಇವತ್ತು ನಾವು ನೋಡಬೇಕಾದ್ರೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ಗಳು, ಇಲ್ಲಿ ಕೂತಿರುವಂತಹ ಪ್ರತಿಯೊಂದು ಮಹಿಳೆಯರು ನಿಮ್ಮಲ್ಲಿ ಇರುವಂತಹ ಟ್ಯಾಲೆಂಟ್ ಅದು ಬೇರೆ ಯಾರಲ್ಲೂ ಇರುವುದಿಲ್ಲ. ನೀವು ಅದನ್ನು ಐಡೆಂಟಿಫೈ ಮಾಡಿಕೊಳ್ಳುವುದಿಲ್ಲ. ಮದುವೆಯಾಗಿ ಮನೆ ಸಂಸಾರವನ್ನು ಸಾಗಿಸುವುದು ಮಾತ್ರ ಮುಖ್ಯವಲ್ಲ. ಒಂದು ಉದಾಹರಣೆಗೆ ಹೇಳೋದಾದರೆ ನೋಡಿ, ಆ ಮನೆಯನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ಒರೆಸಿ ಅದರಲ್ಲಿ ಮುಖ ಕಾಣಬೇಕು. ಆ ರೀತಿ ಶೈನಿಂಗ್ ಮಾಡಿರ್ತಾರೆ. ಅದೇ ಪಾತ್ರೆಯನ್ನು ತೊಳೆದು ಅದನ್ನು ಬಿಸಿಲಲ್ಲಿ ಇಡೋದು, ಮತ್ತು ಅದರಲ್ಲಿ ಶೈನಿಂಗ್ ಆಗಿ ಅದರ ನಿಮ್ಮ ಮುಖ ಅದರಲ್ಲಿ ಕಾಣಬೇಕು. ಆ ರೀತಿ ಅಷ್ಟೊಂದು ಹಾರ್ಡ್ ವರ್ಕ್ ನೀವು ಅಡುಗೆ ಮನೆಯಲ್ಲಿ ಮಾಡ್ತೀರಿ. ನಾನು ಒಂದು ವಿಷಯ ಹೇಳೋದಂದರೆ, ಅದೇ ನಿಮ್ಮ ಪ್ರಯತ್ನವನ್ನು, ನಿಮ್ಮ ಹಾರ್ಡ್ ವರ್ಕನ್ನು ಒಂದು ನಮಗೆ ಫೈನಾನ್ಷಿಯಲಿ ನಮ್ಮ ಕುಟುಂಬವನ್ನು ಮುಂದೆ ಹೋಗಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ಮಕ್ಕಳು IAS, IPS, ಡಾಕ್ಟರ್ಸ್ ಎಲ್ಲವೂ ಆಗಿ ಮುಂದೆ ಬರ್ತಾರೆ. ಯಾಕಂದರೆ ನೋಡಿ, ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಿರಬೇಕು. ಮೆಂಟಲಿ ಮೇಯ್ನಾಗಿ ಒಂದು ಹೆಂಗಸು ಮೆಂಟಲಿ ಅವಳು ಸ್ಟ್ರಾಂಗ್ ಆಗಿರಬೇಕು. ಮೆಂಟಲಿ ಸ್ಟ್ರಾಂಗ್ ಆಗದಿದ್ದರೆ ನೋಡಿ, ಅಪಪ್ರಚಾರಗಳು, ಅನಾವಶ್ಯಕವಾದ ಮಾತುಗಳು ಒಂದು ಮುಂದೆ ನಡೆಯುವಂಥ ಹೆಣ್ಣಿಗೆ ಬಂದೇ ಬರ್ತದೆ. ಅದನ್ನು ಮಧ್ಯದಲ್ಲೇ ಬಿಡದೆ ನಿಮ್ಮ ಗುರಿಯನ್ನು ಮುಟ್ಟುವಷ್ಟು ನಿಮ್ಮ ಮೆಂಟಲಿ ನೀವು ಸ್ಟ್ರಾಂಗ್ ಆಗಿರಬೇಕು. ಎರಡನೇದು ಶಾರೀರಿಕವಾಗಿ ಇರುವಂತಹ ಆಕ್ರಮಗಳು ಜಾಸ್ತಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ನಾನು ಹೇಳೋದಾದರೆ, ನಾನು ಈಗಾಗಲೇ ಸುಮಾರು 5,000 ಹೆಣ್ಣು ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಅಂದರೆ ತಮ್ಮ ಆತ್ಮರಕ್ಷಣೆ ಯಾವ ರೀತಿ ಮಾಡಬೇಕು ಎನ್ನುವುದರ ಬಗ್ಗೆ ಟ್ರೈನಿಂಗನ್ನು ಕೊಟ್ಟಿದ್ದೇನೆ. ಈಗಲೂ ನಾನು ಕೊಡ್ತಾ ಇದ್ದೇನೆ. ಅದಕ್ಕೆ ಏಜಿನ ಅವಶ್ಯಕತೆ ಇಲ್ಲ. ಏಜು ಯಾವ ಇದರಲ್ಲಿ ಅದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಬ್ಬ ಕೆನ್ನೆಗೆ ಹೊಡಿಬೇಕಾದ್ರೆ ಅದನ್ನು ಬ್ಲಾಕ್ ಮಾಡಲಿಕ್ಕೆ ಏಜಿನ ಅವಶ್ಯಕತೆ ಉಂಟಾ ಸ್ತ್ರೀಯರೇ? ಇಲ್ಲ. ನೀವು ಅದನ್ನು ನಿಮ್ಮ ಕೈಕಾಲುಗಳನ್ನು ಗಟ್ಟಿಯಾಗಿ ನಿಮ್ಮ ವೆಪನ್ನನ್ನಾಗಿ ಮಾಡಿಕೊಳ್ಬೇಕು. ಇವತ್ತು ಕಾನೂನು ಹಲವಾರು ರೂಲ್ಸ್ ರೆಗ್ಯುಲೇಷನ್ ಇಟ್ಟಿದೆ. IPC, CRPC ಎಲ್ಲ ದಾರಗಳನ್ನು ಮಾಡಿಟ್ಟಿದ್ದಾರೆ. ಅದೆಲ್ಲ ಯಾವಾಗ? ಎಲ್ಲ ಇನ್ಸಿಡೆಂಟ್ ಆದ ನಂತರ. ಅದಕ್ಕೆ ಅದರ ಮೊದಲು ಇನ್ಸಿಡೆಂಟ್ ಆಗದಂತೆ ನೋಡಲಿಕ್ಕೆ ಸ್ತ್ರೀಯರೇ, ಮಹಿಳೆಯರೇ, ನೀವು ನಿಮ್ಮ ಹೆಣ್ಣು ಮಕ್ಕಳಿಗೂ ನಿಮಗೂ ಶಾರೀರಿಕವಾಗಿ ನಮ್ಮ ಕೈ ಕಾಲುಗಳನ್ನು ಒಂದು ವೆಪನ್ನಾಗಿ ಮಾಡಿ ಸೆಲ್ಫ್ ಡಿಫೆನ್ಸನ್ನು ನೀವು ಕಲಿತುಕೊಳ್ಬೇಕು. ಅದೇ ರೀತಿ ಆರ್ಥಿಕವಾಗಿ ಅಂದರೆ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಿ ಇರಬೇಕು. ಕೆಲವರು ಕೇಳಿದರು, ನೀವು ಡಿಫೆನ್ಸಲ್ಲಿ ಅದೇನು ವರ್ಕ್ ಮಾಡ್ತೀರಿ ಅಂತ.
ನಾವು 2010ರಲ್ಲಿ ಪೀಸ್ ಕೀಪರ್ ಆಫ್ ದ ನೇಷನ್ ಆಗಿ ಇಂಡಿಯಾದಿಂದ ರೆಪ್ರೆಸೆಂಟ್ ಮಾಡಿದ್ದೆವು ಸೌತ್ ಆಫ್ರಿಕಾದ ಲೈಬೇರಿಯಾ ಎನ್ನುವಂತಹ ಜಾಗದಲ್ಲಿ. ಅಲ್ಲಿ ನಮ್ಮ ಡ್ಯೂಟಿ ಏನಂದರೆ ನೋಡಿ, ನಮಗೆ ಅಲ್ಲಿ ಲೈಬೇರಿಯನ್ ಪೊಲೀಸ್, ನೈಜೇರಿಯನ್ ಆರ್ಮಿ, ಇಂಡಿಯನ್ FPU, ಅದೇ ರೀತಿ ಕೋಆರ್ಡಿನೇಟರ್, ಪ್ರತಿಯೊಂದು ಸ್ಟೇಷನಲ್ಲಿ ಹೋಗಿ FIR ಏನೆಲ್ಲ ಬರ್ಕೊಂಡಿದೆ ಅದನ್ನೆಲ್ಲ ನಾವು ರಿಪೋರ್ಟ್ ತಗೊಳ್ಬೇಕು. ಒಂದು ಸಣ್ಣ ಇನ್ಸಿಡೆಂಟನ್ನು ನಾವು ನಿಮ್ಮ ಹತ್ರ ಹೇಳ್ತೇನೆ. ಈಗಾಗಲೇ ಸಮಯ ಕಳೆದೋಗಿದೆ ಅಂತ ಹೇಳಿದರು, ನಾನು ಬೇಗ ಮುಗಿಸ್ತೇನೆ. ಒಂದು ಸಣ್ಣ ಇನ್ಸಿಡೆಂಟ್ ಏನಂದರೆ, ನಮಗೆ ಕಾಲ್ ಬಂದಿದೆ, ಇಂಥ ಕಡೆ ನೀವು ರಿಪೋರ್ಟ್ ಮಾಡಬೇಕು ಆದಷ್ಟು ಬೇಗ ಅಂತ. ನಮ್ಮ ಕೋಆರ್ಡಿನೇಟರಿಗೆ ದಾರಿ ತಪ್ಪಿ ಹೋಯಿತು. ದಾರಿ ತಪ್ಪಿ ಹೋಗಿ ನಾವು ಎಲ್ಲೆಲ್ಲೋ ಹುಡುಕಿ ಬಿಟ್ಟು ಲಾಸ್ಟಿಗೆ ನಮಗೆ ಸಿಕ್ಕಿದಂತಹ ಪಾಯಿಂಟಿಗೆ ನಾವು ರೀಚ್ ಆದೆವು. ಬಟ್ ಅಲ್ಲಿ ಹೋದಾಗ ನಮ್ಮ ಸುತ್ತಲೂ ನಮಗಿಂತಲೂ 2 ಅಡಿ ಉದ್ದ ಉಂಟು ಅಲ್ಲಿಯ ಮನುಷ್ಯರು, ನೀಗ್ರೋಗಳು, ಆಫ್ರಿಕನ್ಸ್. ಅವರು ಇಷ್ಟು ದೊಡ್ಡ ಕತ್ತಿಯನ್ನು ಹಿಡ್ಕೊಂಡು ನಮ್ಮನ್ನು ಗಾಡಿಯಿಂದ ಇಳೀಲಿಕ್ಕೆ ಬಿಡಲಿಲ್ಲ. ಗಾಡಿಯಿಂದ ಇಳಿತಿದ್ರೆ ನಮ್ಮನ್ನು ಅಲ್ಲೇ ಮರ್ಡರ್ ಮಾಡಿ ಆಗ್ತಿದ್ರು. ಯಾಕೆಂದರೆ ಮತ್ತೆ ಹೇಗೆಲ್ಲೋ ಕೈ ಕಾಲು ಹಿಡಿದು ಲೈಬೇರಿಯನ್ ಪೊಲೀಸ್ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆವು, ನಮಗೆ ದಾರಿ ಸಿಗಲಿಲ್ಲ, ದಾರಿ ಗೊತ್ತಾಗಿರಲಿಲ್ಲ, ಆದ್ದರಿಂದ ದಯಮಾಡಿ ಕ್ಷಮಿಸಬೇಕು ಅಂತ ಕೈ ಜೋಡಿಸಿ ಅವರ ಹತ್ರ ಕೇಳಿಕೊಂಡಾಗ, ಅದರ ಕಾರಣ ಏನಂತಂದರೆ ಆ ಮನೆ ಸುಟ್ಟು ಕರಗಲಾಗಿತ್ತು. ಅದರಲ್ಲಿ 2 ಹೆಂಗಸರು ಮತ್ತು ಒಂದು ಮಗು ಸುಟ್ಟು ಬೂದಿಯಾಗಿತ್ತು. ಅಲ್ಲಿ ಲೈಬೇರಿಯಾದೆಲ್ಲ ಸಮಸ್ಯೆ ಏನಂದರೆ ಸಿವಿಲ್ ವಾರ್, ಒಳಗಿಂದ ಒಳಗೆ ಯುದ್ಧ. ಒಂದು ದೇಶ ಇನ್ನೊಂದು ದೇಶದೊಳಗೆ ಯುದ್ಧ ಮಾಡಿದರೆ ಅದು ಆದಷ್ಟು ಬೇಗ ಅದು ಮಾತುಕತೆಯಲ್ಲಿ ಮುಗೀತದೆ. ಆದರೆ ಸಿವಿಲ್ ವಾರ್ ಅದಾದಷ್ಟು ಬೇಗ ಮುಗಿಯುವಂಥದ್ದಲ್ಲ. ಸೊ ಇಂತಹ ಇನ್ಸಿಡೆಂಟ್ಗಳು ನಾವು ಎದುರಿಸಿಕೊಂಡು ಬಂದಿದ್ದೇವೆ. ಅದು ಈಗ ಕೇಳಿದ್ರಲ್ಲ ಕೆಲವರು, ಅದೇನು ನೀವು ಡ್ಯೂಟಿ ಮಾಡಿದ್ದೀರಿ ಅಂತ ಒಂದು ಸಣ್ಣ ನಮ್ಮ ಅನುಭವವನ್ನು ಹಂಚಿಕೊಂಡಿದ್ದೆವು. ಇಂತಹ ಈ ವೇದಿಕೆಯಲ್ಲಿ ನಮಗೆ ಅವಕಾಶ ಕೊಟ್ಟಂತಹ ಉಷಾ ಮೇಡಮ್, ತಮಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಅವರ ಮಕ್ಕಳು ಕೂಡ ನನ್ನ ಸ್ಟೂಡೆಂಟ್ಸ್ಗಳೇ. ಇಬ್ಬರು ಕ್ರೀಡಾ ಜಗತ್ತಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ ತಾರೆಯರು. ಇಲ್ಲಿ ಇಷ್ಟು ಜನ ನಾವು ಕೂತ್ಕೊಂಡಿದ್ದೇವೆ, ಇಷ್ಟು ಜನ ಕೂತ್ಕೊಂಡಿದ್ದೇವೆ. 26 ಜನವರಿ 26 ಜನವರಿ ಇಂಡಿಯಾ ಗೇಟ್ನಲ್ಲಿ ಪರೇಡ್ ಮಾಡಿ ಬಂದಿದ್ದಾರೆ ಅವರ ಸಣ್ಣ ಮಗಳು. ಸೊ ಅದೊಂದು ತುಂಬ ಪ್ರೌಡಾದಂಥ ವಿಷಯ. ಎಲ್ಲರೂ ಆ ಮಗುವಿಗೆ ಒಂದು ಚಪ್ಪಾಳೆಯನ್ನು ತಟ್ಟಬೇಕು. ಸೊ ಅವಕಾಶ ಕೊಟ್ಟ ಮೇಡಮ್, ತಮಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಧೈರ್ಯ ಮತ್ತು ಹಾರ್ಡ್ ವರ್ಕ್ ಇದೆರಡು ನಿಮ್ಮೊಂದಿಗೆ ಯಾವಾಗಲೂ ಇರಲಿ. ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಎಜುಕೇಷನನ್ನು ಕೊಡಿ ಎಂದು ಕೇಳುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದ. ಪ್ರಪಂಚದ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮಹಿಳೆಯರು ಸಾಧನೆ ಮಾಡುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಮತ್ತು ಈ ಸಾಧನೆಯನ್ನು ಮಾಡುತ್ತಿರುವ ಈ ಕಾಲದಲ್ಲಿ ಮಹಿಳೆಯರ ಪಾತ್ರ ಮತ್ತು ಕೊಡುಗೆಗಳನ್ನು ಸ್ಮರಿಸುವಂಥದ್ದು ಮತ್ತು ಗೌರವಿಸುವಂಥದ್ದು ಬಹು ಮುಖ್ಯವಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಮಹಿಳೆಯರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಪಂಚ ಗ್ಯಾರಂಟಿಗಳ ಮೂಲಕ ಒಂದು ಕೊಡುಗೆಯನ್ನು ಕೊಡ್ತಾ ಇದೆ. ಅದಲ್ಲದೆ ಮಹಿಳೆಯ ಸಬಲೀಕರಣ ಅಂತ ಹೇಳಿದ್ರೆ ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳುವಂಥದ್ದು ನಾವು ಪ್ರತಿಯೊಬ್ಬರ ಬಾಯಲ್ಲಿ ಇವತ್ತಿದೆ. ವಿಮೆನ್ ಎಂಪವರ್ಮೆಂಟ್, ಮಹಿಳೆಯ ಸಬಲೀಕರಣ, ಅದು ಮಹಿಳೆಯರಿಗೆ ಬರೀ ಹಕ್ಕುಗಳನ್ನು ನೀಡುವುದು ಮಾತ್ರವಲ್ಲ, ಶಿಕ್ಷಣ, ಆರ್ಥಿಕ ಸ್ವಾವಲಂಬನೆ, ಸಮಾನ ಅವಕಾಶಗಳು ಕೂಡ ಒಂದು ಮಹಿಳಾ ಸಬಲೀಕರಣ ಅಥವಾ ವುಮೆನ್ ಎಂಪವರ್ಮೆಂಟಿಗೆ ಬಹು ಮುಖ್ಯವಾದದ್ದು ಆಗಿದೆ. ಒಂದು ಮಹಿಳೆ ಸಬಲಳಾದರೆ
ಕುಟುಂಬ ಸಬಲವಾಗುತ್ತದೆ, ಒಂದು ಕುಟುಂಬ ಸಬಲರಾದರೆ ರಾಷ್ಟ್ರ ಸಬಲ ಆಗ್ತದಂತ ನಾವು ಪ್ರತಿಯೊಂದು ಬಾರಿ ಕೇಳ್ತಾ ಇದ್ದೇವೆ, ನೋಡಿದ್ದೇವೆ ಕೂಡ. ಈಗ ಉದಾಹರಣೆಗೆ ನಮ್ಮ ಪಂಚ ಗ್ಯಾರಂಟಿಗಳನ್ನು ನಾವು ತಗೊಳ್ಳೋದಾದರೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೆ, ಶಕ್ತಿ ಯೋಜನೆ ಇದೆ. ಇದು ಎರಡು ಮಹಿಳೆಯರಿಗೆ ಬಹುಮುಖ್ಯವಾಗಿ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದೆ. ಈ ಎಲ್ಲ ಗ್ಯಾರಂಟಿ ಯೋಜನೆಗಳ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಮಹಿಳೆಯರನ್ನು ಆರ್ಥಿಕವಾಗಿ ಬಲಪಡಿಸುವಂಥದ್ದಾಗಿದೆ. ಮಾತ್ರವಲ್ಲ, ನಾವು ಒಂದು ಏನು ನೋಡ್ಕೊಳ್ಬೇಕು ಅಥವಾ ಅರ್ಥ ಮಾಡಿಕೊಳ್ಬೇಕಂತ ಹೇಳಿದರೆ ಸಬಲೀಕರಣ, ಅದು ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳಿದರೆ ಬರೀ ಒಂದು ಸರ್ಕಾರದ ಯೋಜನೆಗಳಿಂದ ವಿಮೆನ್ ಎಂಪವರ್ಮೆಂಟ್ ಆಗುವಂಥದ್ದಲ್ಲ. ಮಹಿಳೆಯರಿಗೆ ಶಿಕ್ಷಣ, ಆರ್ಥಿಕ ಸ್ವಾವಲಂಬನೆ ಹೇಗೆ ಬೇಕೋ ಸಮಾಜದ ಬೆಂಬಲ ಕೂಡ ಅಷ್ಟೇ ಮುಖ್ಯ. ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಮುಂದೆ ಬರಬೇಕಾದರೆ ಕುಟುಂಬ ಮತ್ತು ಸಮಾಜ ಕೂಡ ಅವರಿಗೆ ಅಷ್ಟೇ ಬೆಂಬಲವನ್ನು ಕೊಡಬೇಕು. ಮುಖ್ಯವಾಗಿ ನಾನು ಬೇರೆ ಎಲ್ಲ ಮಾತುಗಳನ್ನು ಇಲ್ಲಿ ಗಣ್ಯರು ಬಂದು ಮಾಡಿದ ಭಾಷಣ ಎಲ್ಲವನ್ನು ಮಾತಾಡಿ ಆಗಿದೆ, ಇನ್ನು ಪುನಃ ಅದನ್ನೇ ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ MC ಅವರು ಕೂಡ ಸಾಧಾರಣ ವಿಷಯಗಳನ್ನೆಲ್ಲ ಪ್ರಸ್ತಾಪಿಸಿದ್ದಾರೆ. ಆದರೆ ಒಂದು ವಿಷಯ ನಾನು ಹೇಳಬೇಕಂತ ಹೇಳಿದರೆ, ಇಲ್ಲಿ ಮಹಿಳೆಗೆ ಕೆಲವೊಮ್ಮೆ ಮಹಿಳೆಯ ಶತ್ರು ಅಂತ ಕೂಡ ನಾವು ಕೂಡ ಕೇಳ್ತಾ ಇದ್ದೇವೆ. ಒಂದು ಮಹಿಳೆಗೆ ಏನಾದರೂ ಅನ್ಯಾಯವಾದರೆ ಇನ್ನೊಂದು ಮಹಿಳೆ ಅವಳ ಶಕ್ತಿಯಾಗಿ ಅವಳ ಬೆನ್ನೆಲುಬಾಗಿ ನಿಲ್ಲಬೇಕೇ ಹೊರತು ಅವಳನ್ನು ಟೀಕೆ ಮಾಡುವಂಥ ಪರಿಸ್ಥಿತಿ ಅನ್ನು ಹಾಕಬಾರ್ದು. ಇದನ್ನು ನಾವು ಮಹಿಳೆಯರಾಗಿ ಅದನ್ನು ಮುಖ್ಯವಾಗಿ ಕಲಿತುಕೊಳ್ಬೇಕಾಗಿದೆ. ನಾವು ಪ್ರತಿಯೊಬ್ಬರೂ ಮಹಿಳೆಯರನ್ನು ಗೌರವಿಸುವುದು, ಅವರಿಗೆ ಸಮಾನ ಅವಕಾಶಗಳನ್ನು ಕೊಡುವಂಥದ್ದು ಮತ್ತು ಅವರ ಕನಸುಗಳನ್ನು ಸಾಕಾರಗೊಳಿಸುವಂಥದ್ದೇ ನಿಜವಾದ ಮಹಿಳಾ ದಿನಾಚರಣೆಯ ಅರ್ಥವಾಗಿದೆ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮೆಲ್ಲರ ತಾಯಿ, ಈ ರಾಜ್ಯ ಕಂಡಂಥ ಅತ್ಯಂತ ಪ್ರಾಮಾಣಿಕ ಶ್ರೀಶಕ್ತಿ ಯೋಜನೆಯ ಹರಿಕಾರಿಣಿ, ರಾಜ್ಯದಲ್ಲಿ ಶ್ರೀಶಕ್ತಿ ಯೋಜನೆಯನ್ನು ತಂದುಕೊಟ್ಟು 4% ಲೋನನ್ನು ತಂದುಕೊಟ್ಟು ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿ ಮಾಡಿಸಿದಂಥ ನಮ್ಮೆಲ್ಲರ ನಾಯಕಿ, ಹಿರಿಯರೂ ಆಗಿರ್ತಕ್ಕಂಥ ನನ್ನ ನಾಯಕರೂ ಆಗಿರ್ತಕ್ಕಂಥ ಶ್ರೀಮತಿ ಮೋಟಮ್ಮ ಮೇಡಮ್ ಅವರಿಗೆ ವಂದಿಸಿಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಎಲ್ಲರನ್ನ ಸಂಘಟಿಸಿ ಭಾಳಷ್ಟು ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಸಂಘಟನೆಗೊಳಿಸಿದಂಥ ನನ್ನ ಆತ್ಮೀಯ ಸ್ನೇಹಿತೆಯೂ ಆಗಿರ್ತಕ್ಕಂಥ ಶ್ರೀಮತಿ ಉಷಾ ಅಂಚನ್ರವರೇ, ಹಾಗೆ ನಮ್ಮೆಲ್ಲರ ಪ್ರೀತಿಯ ನಾಯಕರು MS ಮಹಮ್ಮದ್ರವರು, ಬಹುಶಃ ಎಲ್ಲರ ಪ್ರೀತಿಯ ನಮ್ಮ KPCCಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಆತ್ಮೀಯರು. ನಾವು ಜಿಲ್ಲಾ ಪಂಚಾಯತಿಗೆ ನಾನು 3 ಬಾರಿ, ಅವರು 3 ಬಾರಿ ಒಟ್ಟಿಗೆ ಇದ್ದವರು. ಅಂಥ ಒಬ್ಬರು ಅತ್ಯುತ್ತಮ ದಕ್ಷ ಈ ಪಕ್ಷ ಕಂಡ ನಾಯಕರು ಅಂತೇಳಿದರೆ ನಮ್ಮ MS ಮಹಮ್ಮದ್ರವರು. ಅವರಿಗೆ ಕೂಡ ಎಲ್ಲ ಈ ವಿಶ್ವ ಮಹಿಳಾ ದಿನಾಚರಣೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಮಾಡಿ, ಬಹುಶಃ ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು ಪುತ್ತೂರಿನ ಮಹಮ್ಮದ್ ಅಲಿ ಅವರು, ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ನಮ್ಮ ಶೆರಿಲ್ ಭಾಳ ಚೆನ್ನಾಗಿ ಮಾತಾಡಿದರು. ಒಬ್ಬರು ಅತ್ಯುತ್ತಮವಾಗಿ ಎಲ್ಲ ರೀತಿಯ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಶೆರಿಲ್ ಇದ್ದಾರೆ. ನನ್ನ ಪ್ರೀತಿಯ ಉಷಾ ಶರತ್ ಸಂಘಟಕಿ ಪಕ್ಷದ್ದು, ಹಾಗೆ ನಮ್ಮ ಮೇಡಮ್ ಝೀನತ್ ಕೂಡ ಒಳ್ಳೆ ಪಕ್ಷ ಸಂಘಟಕಿ, ಅವರಿಗೂ ಕೂಡ ಪ್ರೀತಿಪೂರ್ವಕ. ಮತ್ತು ನಮ್ಮ ನಗರದ ಈ ಗ್ರಾಮೀಣದ ಮಹಿಳಾ ಉಸ್ತುವಾರಿ, ನಮ್ಮ ಮಂಗಳೂರಿನಲ್ಲಿ ಉಪಮೇಯರ್ ಆಗಿ, ಕಾರ್ಪೊರೇಟರ್ ಆಗಿ ಭಾಳಷ್ಟು ಅತ್ಯುತ್ತಮ ನನ್ನೊಟ್ಟಿಗೆ ನನ್ನ ಜೊತೆಯಾಗಿ ನಾನು ಮಹಿಳಾ ಕಾಂಗ್ರೆಸ್ ಇರುವಾಗ ಕೂಡ ನನ್ನ ಜೊತೆಯೂ ಕೆಲಸ ಮಾಡಿದಂಥ ಶ್ರೀಮತಿ ನಮಿತಾ ಇದ್ದಾರೆ. ಮತ್ತು ನನ್ನ ಪ್ರೀತಿಯ ಸ್ನೇಹಿತೆ ಇನ್ನೊಬ್ಬರು, ನಾವು ಒಟ್ಟಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು ನಮ್ಮ ನಮಿತಾ ಪೂಜಾರಿಯವರು, ಅವರಿಗೆ ಕೂಡ ಪ್ರೀತಿಪೂರ್ವಕ. ಮತ್ತು ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು, ಅವರು ಕೂಡ ನಮ್ಮ ಇಬ್ಬರು ವೇದಿಕೆಯಲ್ಲಿದ್ದಾರೆ. ಎಲ್ಲರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿಕೊಂಡು ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತೆ ಅನಿತಕ್ಕ ಎಲ್ಲರನ್ನು ಕೂಡ ಸನ್ಮಾನಿಸ್ತಾರೆ. ಅನಿತಕ್ಕ ಅಂತೇಳಿದರೆ ಯಾವತ್ತೂ ನಗುಮೊಗದ ಪ್ರೀತಿ. ನನ್ನ ಆತ್ಮೀಯ ಸ್ನೇಹಿತೆಯು ಕೂಡ
ಅವರು ಎಲ್ಲರಿಗೂ ಸನ್ಮಾನಿಸ್ತಾ ಇದ್ದಾರೆ. ಅವರು ಮತ್ತು ಎಲ್ಲ ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಐಡಾ ಇದ್ದಾರೆ, ಬ್ಲಾಕ್ ಅಧ್ಯಕ್ಷರು, ಶಾರದಕ್ಕ ಇದ್ದಾರೆ, ನಮ್ಮ ವಿನುತಕ್ಕ ಇದ್ದಾರೆ, ಶೈಲಜಾ ರಾಜೇಶ್ ಇದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ವಂದಿಸಿ, ಮುಂಭಾಗದಲ್ಲಿರೋ ತಮಗೂ ವಂದಿಸಿ, ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ನಾನು ತಿಳಿದ್ರೆ ನಮ್ಮೆಲ್ಲರ ದಿನ ಇವತ್ತು. ಎಲ್ಲ ಮಹಿಳೆಯರು ಒಟ್ಟಿಗೆ ಭಾಗವಹಿಸಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥ ಈ ದಿನದ ಶುಭ ಕಾರ್ಯಕ್ರಮ. ಹೆತ್ತ ತಾಯಿಗೆ ನಮನ, ಹೊತ್ತ ಭೂಮಿಗೆ ನಮನ, ಕಲಿಸಿದ ಗುರುವಿಗೆ ನಮನ. ಜೀವನದಲ್ಲಿ ನಾವು ಯಾವತ್ತೂ ಕೂಡ ಈ ಮೂವರನ್ನು ಮರಿಬಾರ್ದಂತೆ. ಹಾಗಾಗಿ ನಮಗೆ ಜನ್ಮ ಕೊಟ್ಟ ತಾಯಿ ನಮ್ಮ ಶಕ್ತಿ, ದೇವಿ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ, ನಾವು ದೇವರನ್ನು ಕಾಣ್ತಕ್ಕಂಥ ನಮ್ಮ ತಾಯಿ ನಮ್ಮೆಲ್ಲರ ಶಕ್ತಿಯಾಗಿದ್ದಾರೆ. ಹಾಗಾಗಿ ಅಂಥ ತಾಯಿಗೆ ನಮಿಸ್ಕೊಂಡು ಇವತ್ತು ಮಹಿಳೆಯರನ್ನು ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವರು ಕೂಡ ನೆಲೆಸ್ತಾರೆ. ಯತ್ರ ನಾರ್ಯಸ್ತು ರಮಂತೆ ಪೂಜ್ಯತೆ ತತ್ರ ದೇವತಾ ಅಂತ ನಾವು ಹೇಳ್ತೀವಿ. ಮಹಿಳೆಯರನ್ನು ಗೌರವಿಸಿದಾಗ ಅಲ್ಲಿ ಖಂಡಿತವಾಗಿಯೂ ಕೂಡ ದೇವರ ಆಶೀರ್ವಾದ ಕೂಡ ಇದೆ. ಸರ್ಕಾರ ಇವತ್ತು ಎಲ್ಲ ಸೌಲಭ್ಯಗಳನ್ನು ಕೂಡ ಮಹಿಳೆಯರಿಗೆ ಕೊಟ್ಟಿದೆ. ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಮಾಡಬೇಕು, ಹಾಗಾಗಿ ಅವಳ ಜೀವನ ಒಳ್ಳೆಯದಾಗಬೇಕು ಅಂತ ನೆಲೆಯಲ್ಲಿ ಸರ್ಕಾರ ಕೂಡ ಯೋಜನೆಗಳನ್ನು ಕೊಟ್ಟಾಗ ಇವತ್ತಿನ ದಿನ ನಮ್ಮ ಸಂಕಲ್ಪ ಏನಿರಬೇಕು, ನಾವು ಉತ್ತಮ ಆರೋಗ್ಯದಿಂದಿದ್ದು ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ಯಾರು ಅಶಕ್ತ ಮಹಿಳೆಯರಿದ್ದಾರೋ ಅವರನ್ನು ಸಶಕ್ತರನ್ನಾಗಿಸೋದು, ಅವರನ್ನು ಮುಂದಕ್ಕೆ ಕೈಜೋಡಿಸ್ಕೊಂಡು ಹೋಗೋದು, ಪ್ರೀತಿ ವಿಶ್ವಾಸ ಸಹಬಾಳ್ವೆಯಿಂದ ನಮ್ಮೆಲ್ಲರ ಒಂದು ಪಾಸಿಟಿವ್ ಮೈಂಡನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದರೆ ಖಂಡಿತವಾಗಿಯೂ ಕೂಡ ಎಲ್ಲವೂ ಸಮಾಜ ಅತ್ಯುತ್ತಮವಾಗಿ ಬೆಳೀತದೆ. ನಾವಿವತ್ತು ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದಿಷ್ಟೇ, ನಮ್ಮ ಧರ್ಮವನ್ನು ಪ್ರೀತಿಸಿಕೊಂಡು ಮತ್ತೊಂದು ಧರ್ಮವನ್ನು ಕೂಡ ಗೌರವಿಸ್ತಕ್ಕಂತಹ ಮನೋಭಾವ ನಮ್ಮ ಮಕ್ಕಳಿಗೆ ತಿಳಿ ಹೇಳಿ, ತಾಯಿ ಸಂಸ್ಕೃತಿಯನ್ನು ಕಲಿಸ್ತಾಳೆ, ವಿದ್ಯೆ ಗುರುವನ್ನು ಕಲಿಸ್ತಾರೆ. ಎಲ್ಲವನ್ನು ಕೂಡ ನಾವು ಮಹಿಳೆಯರಾದ ತಾಯಂದಿರು ನಾವು ಇವತ್ತಿನ ದಿನದಲ್ಲಿ ಕಲಿಸಬೇಕಿದೆ. ವ್ಯಸನ ಮುಕ್ತ ಸಮಾಜ ಇವತ್ತು ಏನು ಆ ಒಂದು ವ್ಯಸನ ಮುಕ್ತ ಸಮಾಜವನ್ನು ಕೂಡ ನಿರ್ಮಾಣ ಮಾಡುವಲ್ಲಿ ತಾಯಂದಿರ ಪಾತ್ರ ಬಹಳಷ್ಟಿದೆ. ಗಂಡು ಹೆಣ್ಣು ಎನ್ನುವಂತಹ ಭೇದ ಭಾವ ಇಲ್ಲದೆ ಎರಡೂ ಕಣ್ಣು ಒಂದೇ ಎನ್ನುವ ಹಾಗೆ ನೋಡಿಕೊಂಡು ನಮ್ಮ ಮಕ್ಕಳ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರವೂ ಕೂಡ ತಾಯಂದಿರ ಪಾತ್ರ ಬಹಳಷ್ಟಿದೆ. ಹೆಣ್ಣಾದವಳು ಮಡದಿಯಾಗಿ, ತಾಯಿಯಾಗಿ, ತಂಗಿಯಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ ಎಲ್ಲ ರಂಗದಲ್ಲೂ ಕೂಡ ಇವತ್ತು ಅಡಿಗೆ ಕೋಣೆಯಿಂದ ಹಿಡಿದು ಬಾಹ್ಯಾಕಾಶದವರೆಗೆ ಅಂತರಿಕ್ಷದವರವರೆಗೆ ಅವಳ ಛಾಪವನ್ನು ಮೂಡಿಸಿದ್ದಾಳೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ 18 ವರ್ಷ ಆಳಿದರೂ ಕೂಡ ಆಗಲೂ ಮಹಿಳೆಯರು ಹೊರಗೆ ಬರ್ತಾ ಇದ್ದಿಲ್ಲ. ಅವರು ಕೊಟ್ಟಂತಹ ಯೋಜನೆಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ತಂದಂಥ ಕೀರ್ತಿ ಇದ್ದರೆ ಅದು ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಸಲ್ತದೆ ಎನ್ನುವುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ನಮಗೆ ತಾಯಿ ಇದ್ದಾಗೆ, ನಾವೆಲ್ಲರೂ ಬೇರೆ ಬೇರೆ ತಾಯಿಯ ಮಕ್ಕಳಿದ್ರೂ ಕೂಡ ಒಂದೇ ಕುಟುಂಬ, ಒಂದೇ ಕಾಂಗ್ರೆಸ್ ಎನ್ನುವಂಥ ಶಕ್ತಿಯಲ್ಲಿ ನಿಮ್ಮೆಲ್ಲರ ಸೌಭಾಗ್ಯ. ಈ ಕ್ಷೇತ್ರದ ಶಾಸಕರು ಅಶೋಕ್ ಕುಮಾರ್ ರೈಗಳು, ಬಹುಶಃ ನಿನ್ನೆ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬಂದಿದ್ದರು. ಆಗ ಎಲ್ಲರ ಬಾಯಲ್ಲಿದ್ದದ್ದು ಅಶೋಕಣ್ಣನಿಗೆ ಪುತ್ತೂರಿಗೆ 800 ಕೋಟಿ ಅನುದಾನವನ್ನು ತಂದಂತಹ ಕೀರ್ತಿ ಇದ್ದರೆ ಅದು ಪುತ್ತೂರಿನ ಅಶೋಕ್ ರೈಗಳಿಗೆ ಸಲ್ತದೆ ಎನ್ನುವುದನ್ನು ಕೂಡ ನಾನು ಈ ಸಮಯ ಹೇಳ್ಕೊ. ಒಬ್ಬ ಜನಸ್ನೇಹಿ, ಜನಪರ, ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ನಡೆಸ್ತಕ್ಕಂಥ ಶಾಸಕರು ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಎಲ್ಲ ಮಹಿಳೆಯರಿಗೆ ಕೂಡ ಶಕ್ತಿಯಾಗಿ ಅವರು ಕೆಲಸ ಮಾಡ್ತಾರೆ. ಏನೋ ಮೊನ್ನೆ ಉಷಾ ಅಂಚನ್ರವರು ಅನಿತಕ್ಕನವರ ಪ್ರೆಸ್ ಮೀಟಲ್ಲಿ ನೋಡಿದೆ, ಅವರ ಪರವಾಗಿ ಮಾತಾಡಿದರು. BJPಯ ಮಹಿಳೆಯರು ಏನೋ ಮಾತಾಡಿದರು, ಒಳ್ಳೆಯ ರೀತಿಯಿಂದ ಎಲ್ಲರೂ ನಮ್ಮ ಮಹಿಳಾ ಕಾಂಗ್ರೆಸ್ ಉತ್ತರ ಕೊಟ್ಟಿದೆ. ನಿಜವಾಗಿ ಆಗಿರಬೇಕು ಅಂಥ ಆ ಒಂದು ಚಾಕಚಕ್ಯತೆ ನಮ್ಮ ಶಾಸಕರ ಬಗ್ಗೆ ಅವರು ಮಾತಾಡಿದಾಗ BJPಯವರಿಗೆ ಕೇಳಿದಂತಹ ಉತ್ತರ ಬಹಳ ಚೆನ್ನಾಗಿ ಅನಿತಕ್ಕ, ಉಷಾ ಅಂಚನ್ ಮತ್ತು ಇಲ್ಲಿಯ ಮಹಿಳಾ ಅಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನೋಡಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸ್ಫೂರ್ತಿಯಾಗಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವ. ಇವತ್ತು ಬಹಳಷ್ಟು ಜನರಿಗೆ ಸನ್ಮಾನಗೊಂಡಿದೆ, ಎಲ್ಲರೂ ಸನ್ಮಾನಕ್ಕೆ ಹರುವರು. ಕೆಲವರಿಗೆ ಅವಕಾಶ ಸಿಗ್ಬೋದು, ಕೆಲವರಿಗೆ ಸಿಗದಿರ್ಬೋದು. ದೇವರ ಆಶೀರ್ವಾದದಿಂದ ಮುಂದಕ್ಕೆ ಎಲ್ಲರಿಗೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಮಹಿಳೆಯರು ಹೋಗುವ ದಾರಿ ಬೆಳಕಾಗಲಿ, ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಇನ್ನೊಬ್ಬರಿಗೆ ದಾರಿದೀಪವಾಗಲಿ ಅಂತ ಶುಭ ಹಾರೈಸಿ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಅಭಿನಂದನೆಗಳ ಸರ್ವರಿಗೂ ಸಂಧಿಸಿ ಅವಕಾಶಕ್ಕಾಗಿ ವಂದಿಸಿ
ವೇದಿಕೆಯಲ್ಲಿರೋ ಎಲ್ಲ ಗಣ್ಯರಿಗೂ ಮಗದೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ನಡೆಸ್ತೇನೆ. ಜೈ ಭಾರತ್, ಜೈ ಹಿಂದ್, ಜೈ ಕಾಂಗ್ರೆಸ್. ಥ್ಯಾಂಕ್ ಯು. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿದ್ದೇನೆ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಹನಿ ಕಳ್ಗುಟ್ಟೈತೆ. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಹನಿ ಕಳ್ಗುಟ್ಟೈತೆ. ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ? ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿದ್ದೆ ಹನೇರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಆಕಾಶದಾಗೆ ಬಣ್ಣ ಬೆಳೆದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡಗ್ರೋನ್ಯಾರು, ಮರದ ಮ್ಯಾಗೆ ಅಣ್ಣ ಇಟ್ಟೋನ್ಯಾರು, ಅಣ್ಣ ಒಳಗೆ ರುಚಿಯ ತುಂಬುದೋನ್ಯಾರು. ಓಹೋ ಓ ಕಾಳ ಓ ಕರಿಯ ಓ ಮುನಿಯ ಓ ಮರಿಯ ಓ ಕೆಂಚ ಓ ಜವರ, ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ್ಯಾರು. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿತೆ ಹನೇರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಬೀರಪ್ಪನು ಕುಂತಮನೆ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ, ಬದುಕಾರನು ಕಂಡಾರೆ ಆಸೆ ಅವಗೆ, ಕೆಟ್ಟೋರ ಕಂಡಾರೆ ರೋಸ ಅವಗೆ. ಓಹೋ ಓ ಬೀರ ಓ ಮಾರ ಓ ನಂಜ ಓ ಕೆಂಪ ಬರಲ್ಲ ಗೊತ್ತಾಯ್ತು, ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋವತ್ತು. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿದ್ದೆ ಹನೇರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಸಂಧ್ಯಾ